Our my dear family. ಅಪ್ಪ ಇದು ನಮ್ಮ ಮನೆ ಒಳಗೆ ಬಂದವರೆಲ್ಲ ಫ್ಯಾಮಿಲಿ ಕನ್ಫ್ಯೂಸ್ ಆಗ್ಬಿಟ್ರಾ? ನೀವು ಫ್ಯಾಮಿಲಿ ಆಗಿರ್ಬೋದು, ಆದ್ರೆ ಆಸ್ತಿಲಿ ಭಾಗ ಕೊಡಲ್ಲ, ಯಾಕಂದ್ರೆ ಅದು ನಂದೇ ಅಲ್ಲ. ಹೇಳಲ್ಲ ಗೊತ್ತು, ಪಾಲ್ ಕೇಳಕ್ ಬಂದ್ರೆ ನಮ್ಮ ಸಾಲ ಎಲ್ಲ ಅವ್ರಿಗೆ ಸೇರ್ಕೊಳ್ಳುತ್ತೆ ಅಂತ. ಫ್ಯಾಂಟಾಸ್ಟಿಕ್. ಎಲ್ಲರಿಗೂ ಸ್ವಾಗತ. ಮನೆಯಲ್ಲಿ ಕೂತು ವೀಕ್ಷಿಸ್ತಾರ ನನ್ನ ಪ್ರೀತಿಯ ವೀಕ್ಷಕರಿಗೂ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಮಜಾ ಟಾಕಿ ಸೂಪರ್ ಸೀಸನ್. ತುಂಡಮ್ಮ, ರಾತ್ರಿ 8 ಗಂಟೆ ಆಗಿದೆ, ಸುಪ್ರಭಾತ ಆಡ್ತಾ ಇದೆಯಲ್ಲ ಮನೆ. ಆದ್ರೂ ಎಂತ ಸಂಸ್ಕೃತಿ, ಎಂತ ಸಂಸ್ಕಾರ ಮಿಸ್ಟರ್ ಲೋಕೇಶ್. ಭಗವಂತ, ನನ್ ಗಂಡಂಗೆ ಸಿಡ್ಲು ಬಡಿದ್ರು ಪರವಾಗಿಲ್ಲ, ಆದ್ರೆ ಸೀರಿಯಸ್ ಆಗಿ ಏನೂ ಆಗ್ಬಾರ್ದು. ಲಾರಿ ಬಂದು ಗುದ್ದಿದ್ರು ಪರವಾಗಿಲ್ಲ, ಆದ್ರೆ ಗುದ್ಲಿಲಿ ಅಗ್ದಿ ಊತಾಕಂಗ್ ಆಗ್ಬಾರ್ದು. ಹಾಗ ಆಶೀರ್ವಾದ ಮಾಡಪ್ಪ. ಒಂದ್ ಕೆಲ್ಸ ಮಾಡು ಅಣ್ಣ, ಈ ಇದೆಲ್ಲ ಮ್ಯಾಟ್ರ್ ಅಲ್ದೆಲ್ಲ ಇನ್ನೊಂದ್ 2 ಸೇರ್ಸ್ಕೊಡ್ತೀನಿ, ಅದನ್ನು ಸೇರ್ಸ್ ಬೇಡ್ಕೊಂಬಿಡು. ಏನಣ್ಣ? ಹಾರ್ಟ್ ಅಲ್ಲಿ ಹೋಲ್ ಆದ್ರೂ ಪರವಾಗಿಲ್ಲ, ಹೋಲ್ ಹಾರ್ಟ್ ಅಟ್ಯಾಕ್ ನನ್ನೇ ಲವ್ ಮಾಡ್ಬೇಕು. ಕಿಡ್ನಿಲಿ 100 ಕಲ್ ಸೇರ್ಸು, ಆದ್ರೆ ನನ್ನ ವಿಷಯದಲ್ಲಿ ಅವ್ರ ಮನ್ಸ್ ಮಾತ್ರ ಯಾವತ್ತೂ ಕಲ್ಲಾಗ್ಬಾರ್ದು ದೇವ್ರೆ ಅಂತ ಬೇಡ್ಕೊ. ಅಯ್ಯೋ, ಎಷ್ಟ್ ಚೆನ್ನಾಗಿ ಹೇಳ್ಕೊಟ್ಟೆ ಅಣ್ಣ. ನೋಡಪ್ಪ ದೇವ್ರೆ, ನಾವಿಬ್ರು ಬೇಡ್ಕೊಂಡಂಗೆ ಮಾಡೋ, ಆದ್ರೆ ನನ್ ಗಂಡನ್ ಮಾತ್ರ ಸಾಯಿಸ್ಬೇಡ. ಯಾವತ್ತಿದ್ರು ಅವ್ರ 100 ಕಾಲ ಚೆನ್ನಾಗಿರ್ಬೇಕು. ಪತಿಯೇ ಪರದೈವ, ಗಂಡನೇ ದೇವ್ರು. ಅಣ್ಣ, ನನ್ ಮುತ್ತೈದೆಯಾಗಿ ಸಾಯ್ಬೇಕು ಅಂತ ಆಶೀರ್ವಾದ ಮಾಡೋಣ. ಅಮ್ಮ ತಾಯಿ, ಅದ್ಭುತ ಕಣೆ ನೀನು. ಏನ್ ಬೇಡ್ಕೆ ಇಟ್ಟಿದ್ಯಾ? ಆ ದೇವ್ರಿಗೆ ಇವಾಗ ಕನ್ಫ್ಯೂಷನ್ ಆಗೋಗಿರುತ್ತೆ, ಮುದ್ದೇಶನ್ನ ಸಾಯಿಸ್ಬೇಕಾ ಇಲ್ಲ ಬದುಕ್ಸ್ಬೇಕಾ ಅಂತ. ಅಣ್ಣ, ನಾನು ಏನಾದ್ರು ತಪ್ಪು ಹೇಳಿದ್ನಾ? ಇಲ್ಲಮ್ಮ ನೀ ಎಲ್ಲ ಕರೆಕ್ಟ್ ಆಗಿ ಹೇಳ್ದೆ. ನಾನು ಅರ್ಜೆಂಟ್ ಆಗಿ ಒಂದ್ ಸ್ವಲ್ಪ ಕೆಲ್ಸ ಇದೆ, ನೀನ್ ಅದೇನ್ ಮಾಡ್ತೀಯ ಮಾಡ್ಕೊ ಬರ್ತೀನಿ. ಸರಿ ಅಣ್ಣ. ಅಮ್ಮ ಕಾಂಡ ಇವರು ಹೋದ್ರು ಪರವಾಗಿಲ್ವಂತೆ, ಲವರ್ ಆಗಿರ್ಬೇಕು. ಅಮ್ಮ ಸೋಫಾ ದೇವಿ, ನನ್ ಗಂಡಂಗೆ ಸ್ವಲ್ಪ ಸಿಟ್ಟು ಜಾಸ್ತಿ. ಕೋಪದಲ್ಲಿ ಬಂದ್ ದಡಾರಂತ ಕೂತ್ಕೊಂಡ್ಬಿಡ್ತಾರೆ. ಆಗ ನೀನು ರಫ್ ಆಗ್ಬೇಡಮ್ಮ, ಯಾಕಂದ್ರೆ ಅವ್ರಿಗೆ ಆಸನದಲ್ಲಿ ಮಳೆ ಇದೆ. ಮೂತಾಗೋ. ಪ್ರೇಮ ಅನ್ನೋದು ಹಿಂಗೆ, ಅದು ನೋಡೋರ್ ಮಾತ್ರ ಹಂಗೆ. ಮೆಟ್ಲಪ್ಪ, ನೋಡಪ್ಪ, ನನ್ ಗಂಡ ಸ್ವಲ್ಪ ತಪ್ಪನಪ್ಪ, ನೋಡಿ ಮಾಡಿ ಮೆತ್ತಗ್ ಹತ್ತಿಸ್ಕೊಳಪ್ಪ. ಮುತ್ತು, ಅಲ್ಲಿ ನೋಡು ಏನ್ ಕಾಣ್ತಾ ಇದೆ ಅಂತ. ಕ್ಯಾಮ್ರಾ ಕಾಣಿಸ್ತಾ ಇದೆ. ಅಲ್ಲಲ್ಲ, ಅಲ್ಲಿ ನೋಡು. ಕಮಲ ತನೋಹರಿ ಕಾಣ್ತಾವಳೆ. ಕಮಲ ತಲೋಹರಿ ಅಲ್ಲ, ಕಮಲ ಮನೋಹರಿ. ನನ್ ಕಣ್ಣಿಗೆ ಮುದ್ದೇಶನ್ ಸಂಸಾರದ ನಗು ಕಾಣ್ತಾ ಇದೆ. ಏನಾದ್ರೂ ಮಾಡಿ ಇದಕ್ಕೆ ಬೆಂಕಿ ಇಡ್ಬೇಕಲ್ಲ. ಹೌದು ಕಣತುರಿ, ನಮ್ಮ ಹೊಟ್ಟೆಗೆ ಬೆಂಕಿ ಇಟ್ಬಿಟ್ಟು ಇವಳು ಕರ್ಪೂರಕ್ಕೆ ಬೆಂಕಿ ಹಚ್ಬಿಟ್ಟು ಪೂಜೆ ಮಾಡ್ತಾವಳೆ. ಇದಕ್ಕೇನಾದ್ರೂ ಮಾಡ್ಲೇಬೇಕು. ನನ್ನ ಹತ್ರ ಒಂದು ಐಡಿಯಾ ಇದೆ. ಅದೇನ್ ಹೇಳ? ಪ್ಲಾನ್ ಏನು ಅಂದ್ರೆ, ಕಮಲ ಮನೋಹರಿ ಕಿಡ್ನಾಪ್. ಕಿಡ್ನಾಪ್ ಮಾಡೋಷ್ಟು ದೊಡ್ಡ ಪುಡಂಗಿಗಳೇನ ನಾವು. ಸಿಪ್ಪೆ ಬಿಚ್ಚದಂಗೆ ಕಡ್ಲೆ ಬೀಜ ಬಾಯೊಳಗ್ ಬರ್ಬೇಕು. ತಿಪ್ಪೆ ಬಿಚ್ಚದಂಗೆ ತೊಡ್ಲೆ ಬೀಜ ಬಾಯೊಳಗಡೆ ಹೋಯ್ಬೇಕಾ? ಸಿಪ್ಪೆ ಅಲ್ಲ ಕಣೋ, ಸಿಪ್ಪೆ. ಅದೇ ತಿಪ್ಪೆ ಅಂದ್ರೆ ತಿಪ್ಪೆ ಸಮೇತ ಬಾಯಿಗೆ ಹಾಕೊಂಡ್ಬಿಡೋಣ ಅಂತ ಹೇಳ್ತಿದ್ಯಾ? ತಿಪ್ಪೆ ಸಮೇತ ಬಾಯಿಗೆ ಹಾಕೋತಾರೆ. ಹಂಗಲ್ಲ ಕಣೋ, ಬಾಯಿಗೆ ಕಿಡ್ನಾಪ್ ಮಾಡೋದೇ ಇಲ್ಲ, ಆದ್ರೂ ಕಿಡ್ನಾಪ್ ಆಗುತ್ತೆ. ಹೆಂಗೆ ಅಂತ ಡೌಟ್ ಆಯ್ತಾಯ್ತಲ್ವಾ? ಬಾ ತೋರಿಸ್ತೀನಿ ನೋಡು. ಅಮ್ಮ ಕಮಲ ಮನೋಹರಿ. ತಗ್ಯಮ್ಮ ಅಣ್ಣಂದ್ರ ಏನ್ ತೂಜ ಜೋರ ನಡೀತಾ ಇದೆ. ಬನ್ನಿ ನಿಮ್ಮಕ್ಕೂ ಮಂಗಳಾರತಿ ಮಾಡ್ತೀನಿ. ತಂಗಿ ಇಂತ ಪ್ರೀತಿಯಿಂದ ಕರೆದ್ರೆ ಹಿಂಗ ಮಾತಾಡತ್ತೀನ? ಮಂಗಳಾರತಿ ಅಂತ್ಯ? ಅಯ್ಯಯ್ಯೋ, ನೀವ್ ನನ್ ಮಾತ ತಪ್ಪು ತಿಳ್ಕೊಂಡಿದ್ದೀರಾ. ಅಣ್ಣಂದ್ರು ಅಂದ್ರೆ ದೇವ್ರ ಸಮಾನ. ನೀವ್ ಬಂದಿದ್ದೀರಲ್ಲ, ಅದಕ್ಕೆ ಮಂಗಳಾರತಿ ಮಾಡ್ತೀನಿ ಅಂದೆ. ಹಂಗಂದ್ರೆ ಮಾಡು. ರೆಮೋಕ, ಯಾವ ಹಾಡಕ್ಕ ಇದು? ಇದು ಮಂಗಳಾರತಿ ಹಾಡಮ್ಮ. ನಾನ್ ಯಾವತ್ತು ಕೇಳೇ ಇಲ್ಲ. ಈ ಮುಖಕ್ಕೆ ಇದೆ ಸಾಕು, ಇದಕ್ಕೆ ಲಿರಿಕ್ ಬೇರೆ ಬೇಕಾ? ನೀನ್ ಹೇಳಿದ್ರೆ ಸರಿಯಾಗಿರುತ್ತೆ. ಅಣ್ಣಂದ್ರ ಏನೇ ಆದ್ರೂ ನಮ್ಮ ಕಮಲ ತನೋಹರಿ ತೆಂತ ಹೆಣ್ಣು, ತಾಪಿ ತಿರೋಮಣಿ. ಏನಂದ್ರೆ? ಹೌದು ಕಡು, ಹೌದು. ನೆಕ್ಸ್ಟ್ ಟೈಮ್ SSLC ಎಕ್ಸಾಮ್ ಬರಿಬೇಕಾದ್ರೆ ಪತಿವ್ರತೆ ಹೆಸರು ಬರೀರಿ ಅಂತಂದ್ರೆ
ಕಮಲ ಮನೋಹರಿ ಅಂತ ಮಕ್ಕಳಿಗೆಲ್ಲ ಹೇಳ್ಕೊಟ್ಬಿಡಣ ಕಣ. ಅಣ್ಣನ ಆಶೀರ್ವಾದ ಮಾಡಿ. ತೀರ ತಿಮಂದಲಿ ತವ. ಏನ್ ಚೆನ್ನಾಗಿ ಆಶೀರ್ವಾದ ಮಾಡ್ದ. ಈ ತರ ಆಶೀರ್ವಾದ ನಾನು ಜನ್ಮದಲ್ಲೇ ಕೇಳಿರ್ಲಿಲ್ಲ. ತೀರ್ಗ ಮಂಗಲಿ ತವ. ಏನೇ ಹೇಳಮ್ಮ, ನೀನು ಬಂದ್ಮೇಲೆ ಈ ಮನೇಲಿ ಹಬ್ಬದ ಕಳೆ ಇದೆಯಮ್ಮ. ನೀನು ಸಿಕ್ಕಿರೋದು ನಮ್ಮ ಮುದ್ದೇಶನದ ಜನ್ಮ ಜನ್ಮದ ಪುಣ್ಯ. ಆದ್ರೆ ಏನ್ ಮಾಡೋದು ಕಮಲ? ಅಣ್ಣ ಏನು ಅಂತ ಹೇಳಿ ನಾನು. ಎಷ್ಟು ದಿನ ಅಂತ ಈ ಕುತ್ತಿಗೆಯಲ್ಲಿ ತಾಳಿ ಇರುತ್ತೆ ಅಂತ ಭಯ ಆಯ್ತಾ. ಅಣ್ಣ ಏನಣ್ಣ ಹೇಳ್ತಾ ಇದೀಯ ನೀನು? ಮುತ್ತ ಸುಂದರ ನೀನ ಯಾಕೋ ಪಾಪ ಮಗುಗೆ ಎದುರಿಸ್ತಾ ಇದೀಯಾ? ಏನು ಆಗಲ್ಲಮ್ಮ, ನೀ ಟೆನ್ಷನ್ ಮಾಡ್ಕೋಬೇಡ, ಏನು ಆಗಲ್ಲ. ಅಣ್ಣ 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 ಏನಾಗ್ತದೆ ಅಂತ ಹೇಳಣ್ಣ. ಅಣ್ಣ ಏನಾಯ್ತಣ್ಣ? ಅದು ಅದು ಮುತ್ತು ಆಡ್ಬೇಡ ಇನ್ನೊಂದು ಮಾತು. ಒಂದೇ ಒಂದು ಮಾತಾಡಿದ್ರು ನನ್ನ ಮೇಲೆ ಆಣೆ. ಅಣ್ಣ ಆಗ್ಲಿ ಬಿಡು, ನೀನ್ ತಾನೇ ಹೋಗೋದು. ಪ್ಲಾನು ಪ್ಲಾನು ಪ್ಲಾನ್ ಅಣ್ಣ ಏನ್ ಪ್ಲಾನ್ ಅಣ್ಣ? ಏನಿಲ್ಲಮ್ಮ, ರೀಚಾರ್ಜ್ ಮಾಡ್ಸಕ್ ಕೇಳ್ತಿದ್ದೆ. 10 ರೂಪಾಯಿಗೆ ಫುಲ್ ರೀಚಾರ್ಜ್, ಫುಲ್ ಟಾಕ್ ಟೈಮ್ ಆಯ್ತಂತೆ. ನನ್ ತಾಳಿ ಬಗ್ಗೆ ಏನೋ ಮಾತಾಡಿದ್ರಿ, ಏನಣ್ಣ? ಏನಿಲ್ಲಮ್ಮ ಏನಿಲ್ಲ, ನೀ ಸುಮ್ನೆ ಒಳಗೋಗಮ್ಮ, ಹೇಳಕ್ಕಾಗಲ್ಲ. ಗೊತ್ತು ಅಣ್ಣ, ನೀನಾದ್ರೆ ಹೇಳಣ್ಣ. ಆಗಲ್ಲಮ್ಮ, ಹೇಳಕ್ಕಾಗಲ್ಲಮ್ಮ, ಆಗಲ್ಲ, ಹೇಳಕ್ಕಾಗಲ್ವಣ್ಣ? ಆಗಲ್ಲ. ಸರಿ ಬಿಡು, ಹೋಯ್ತೀನಿ, ಕೆಲ್ಸ ಐತೆ. ಏನಮ್ಮ ನೀನು ಹೇಳಕ್ಕಾಗಲ್ಲ ಅಂತ ಸಲೀಸಾಗಿ ಹೋಯ್ತಾ ಇದೆಯಾ? ಇಲ್ಲಿ ನಿನ್ ತಾಲಿ ಮ್ಯಾಟ್ರು, ಸೀರಿಯಸ್ ಮ್ಯಾಟ್ರು, ನಿನ್ ಗಂಡನ ಬಗ್ಗೆ ಮಾತಾಡ್ತಾ ಇದೀವಿ. ಸ್ವಲ್ಪ ಫೋರ್ಸ್ ಮಾಡಿ ಕೇಳಿದ್ರೆ ಹೇಳ್ತಿರ್ಲಿಲ್ವಾ? ಕೆಲ್ಸ ಆಯ್ತಂತೆ ಹೋಗ್ಬಿಡ್ತಾರಂತ ಒಳಗೆ. ಸರಿ ಅಣ್ಣ, ಫೋರ್ಸ್ ಮಾಡಿ ಕೇಳ್ತಾ ಇದ್ದೀನಿ. ಅಣ್ಣ ಅಣ್ಣ ನನ್ ಗಂಡ ಏನಾಯ್ತಣ್ಣ? ಹೇಳಕ್ಕಾಗಲ್ಲಮ್ಮ, ಹೇಳಕ್ಕಾಗಲ್ಲ. ಅಣ್ಣ ನನ್ ಗಂಡಂಗೆ ಏನಾಯ್ತಿದೆ ಅಣ್ಣ? ಅದು ಯಾವ ಬಾಯಿನಲ್ಲಿ ಹೇಳಮ್ಮ, ಹೇಳಕ್ಕಾಗಲ್ಲ. ನೀವಿಬ್ರು ಈಗ ಹೇಳಿಲ್ಲ ಅಂದ್ರೆ ನಿಮ್ಮಿಬ್ರು ಬಾಯಿ ಗುಳ ಬಿದ್ದು ನಿಮ್ಮ ವಂಶ ನಿರ್ವಂಶ ಆಗೋಗ್ಲಿ. ಕಮಲ ಮನೋಹರಿ ಫೋರ್ಸ್ ಮಾಡು ಅಂದೆ, ನಮ್ಮ ವಂಶನೇ ಎಳ್ಕೊಂಬಂದ್ ಫೋರ್ಸ್ ಮಾಡು ಅಂತ ಹೇಳಿಲ್ಲ. ನನ್ ಗಂಡಂಗೆ ಏನಾಗ್ತದೆ ಹೇಳಣ್ಣ, ಪ್ಲೀಸ್ ಅಣ್ಣ, ಹೇಳಣ್ಣ. ಮುದ್ದೇಶ ಅಲ್ಪಾಯುಷಿನಮ್ಮ, ಅಲ್ಪಾಯುಷಿ. ನೀನೊಂದು ಮುಗಿಯದ ಮೌನ, ನಾ ಹೇಗೆ ತಲುಪಲಿ ನಿನ್ನ, ನೀನೊಂದು ಕಡಲಿನ ಧಾನ. ನಿನ್ನ ಕತ್ತಲಿರೋ ತಾಳಿ ಇನ್ನು ಸ್ವಲ್ಪ ದಿನಕ್ಕೆ ಕಳಚು ಹೋಗ್ಬಿಡ್ತದೆ. ಅಣ್ಣ ನನಗೇನ್ ಮಾಡೋಣ? ನೀನೇನು ಯೋಚನೆ ಮಾಡ್ಬೇಡಮ್ಮ, ಹೆದರ್ಕೋಬೇಡ. ಮುತ್ತು ಆ ಸ್ವಾಮಿಗಳು ಯಾವ್ದೋ ಪೂಜೆ ಹೇಳಿದ್ರಲ್ಲ, ಅದೇಳ ಅದು ತೂಜೆ, ಅದು ಅದು ತೂಜೆ. ತೂಜಾ 94@gmail.com ಅಂತ. ಪೂಜಾ ಅಲ್ಲ ಅಂದ್ರೆ ಏ ಮುತ್ತು, ಯಾವ್ದೋ ಪೂಜೆ ಹೆಸರು ಹೇಳು ಅಂದ್ರೆ ಯಾವ್ದೋ ಹುಡುಗಿ ಜಿಮೇಲ್ ಐಡಿ ಅಡ್ರೆಸ್ ಹೇಳ್ಬಿಟ್ಟಲ್ಲ. ಅಪ್ಪ ನೀನು ಇದಕ್ಕಿದಂಗೆ ತೂಜೆ ಅಂತ ಹೇಳು ಅಂದ್ರೆ ಬಾರಲ್ಲಿ ಕೆಲಸ ಮಾಡೋನಿಗೆ ನನಗೇನ್ ಗೊತ್ತಾಗ್ಬೇಕು? ಅದಕ್ಕೆ ತೂಜಾ ಬರಲಿ 490 ಹೊಡೆದೆ, ಅದನ್ನ ಹಂಗೆ ಬಿಟ್ಟೆ. ಗೊತ್ತಾಗಿಲ್ಲ. ಅಣ್ಣ ಪೂಜಾ 90 ಫ್ಲೋರ್ 94 ಎಲ್ಲಿ ಸಿಗುತ್ತಣ್ಣ? ಎಲ್ಲಿಗೆ ಹೋಗ್ಬೇಕಣ್ಣ? ಪೂಜೆ ಮಾಡ್ಸೋದು ಹೆಂಗೆ? ಅದು ನಾನು ಹೇಳ್ತೀನಿ. ಕುಣಿಗಲ್ ಕೆರೆ ಪಕ್ಕದಲ್ಲಿ ಒಂದ್ ದೇವಸ್ಥಾನ ಇದೆ, ಅಣ್ಣ ಅಲ್ಲಿಗೆ ಹೋಗು, ಪೂಜೆ ಮಾಡಿಸ್ಬೇಕು ಅಂತ ಹೇಳು, ಮಾಡ್ತಾರೆ. ಆದ್ರೆ ನಾಳೆ ತನಕ ಮನೆಗ್ ಬರಬಾರ್ದು. ನಾಳೆ ತನಕ ಎಲ್ಲ ಮುಗಿಸ್ಕೊಂಡು ನಿಧಾನಕ್ ಬಾ. ನಿನ್ ಗಂಟಂಗೆ ಏನು ಆಗಲ್ಲಮ್ಮ. ಅಲ್ಲಿ ದೇವಸ್ಥಾನದಲ್ಲಿ ಮೊಬೈಲ್ ಬಿಡಲ್ಲಮ್ಮ, ಮೊಬೈಲ್ ತಗೊಂಡು ಹೋಗ್ಬಾರ್ದು. ಸರಿ ಅಣ್ಣ. ಹಂಗೆ ಕೈನಲ್ಲಿರೋ ಉಂಗ್ರ ಗಿಂಗ್ರ ಎಲ್ಲ ಬಿಚ್ಕೊಟ್ಬಿಡು. ದಾರಿಲಿ ಕಳ್ರಿದ್ರೆ ಕಟ ತತ್ತನ್ನ ಕತ್ತರಿಸ್ಬಿಟ್ರೆ. ನನ್ ಮೇಲೆ ಎಷ್ಟು ಪ್ರೀತಿ ಅಣ್ಣ ನಿನ್ಗೆ. ಅದೇ ಮೈನ್ ಮ್ಯಾಟ್ರಮ್ಮ. ನೋಡಮ್ಮ, ಈ ಪೂಜೆ ಮಾಡಿಸ್ತಾ ಇರೋ ವಿಷಯನ ಯಾರಿಗೂ ಹೇಳ್ಬಾರ್ದು. ಯಾರಿಗಾದ್ರೂ ಹೇಳಿದ್ರೆ ಪೂಜೆದು ಪವರ್ ಹೋಗ್ಬಿಡುತ್ತೆ. ಅದ್ಯಾಕಂಗಾಡ್ತಾರು ನಾನಣ್ಣ ಬಿಡ್ತು ಅಂತ ಹೇಳೋಣ. ಅಯ್ಯ ಬಿಡ್ತು ಬಿಡ್ತು ಅಂದ್ರೆ ಅಲ್ಲಿ ಬಿದ್ದೋಯ್ಬಿಡುತ್ತೆ. ಕಳಿಸ್ಕೊಡೋಣ ಬಾರ. ಅದೇಂಜನ್ಗಳು
ಕಟ್ತಾರೆ ಮನೆ ಕಟ್ತಾರೆ ಪರದೈವ ಅಂತೆ ಯಾರಿಗೆ ಪತಿ ಪರ ಅಂತ ಮೈ ಕೆರ್ಕೊಂಡು ದೇವ್ರ ಪಾದ ಸೇರೋವರೆಗೂ ನಮಗೆ ನೆಮ್ಮದಿ ಇಲ್ಲ. ಮುದ್ದೇಶ ಏಯ್ ಪಾಪ ನೀನ್ ಹೆಂಡತಿ ನೋಡ ನಿನಗೋಸ್ಕರ ಇಲ್ಲಿ ಎಷ್ಟು ಪೂಜೆ ಗೀಜೆ ಎಲ್ಲ ಮಾಡ್ತಾ ಇದ್ದಾಳೆ, ನೀನ್ ಶೋಕಿ ಮಾಡ್ಕೊಂಡು ಕೂತಿರ್ತೀಯಲ್ಲ, ಯಾವಾಗ್ಲೂ ಹೆಂಡತಿ ಮೇಲೆ ಎಗರಾಡ್ತಾ ಇರ್ತಾನೆ. ಗಂಡ ಹೆಂಡ್ರ ಜಗಳ ಉಂಡು ಮಲ್ಗೋ ತನಕ ನಿಮ್ ಮಲಗಕ್ಕೆ ಬಿಟ್ಟಿಲ್ಲ, ಅದಕ್ಕೆ ಹಿಂಗೆಲ್ಲ ಆಯ್ತಾ ಅಷ್ಟೇ. ಎಲ್ಲಿ ಬಾ ನನ್ನ ಹೆಂಡ್ರು ಕಾಣ್ತಾನೆ ಇಲ್ಲ. ಇಲ್ಲೇ ಇದ್ಲಲ್ಲ. ಏಯ್ ಕುರಿ ಮುತ್ತು, ಕಮಲ ಮನೋಹರಿ ನೋಡಿದ್ರೇನಾ? ಯಾರು ಕಮಲ ಮನೋಹರಿ? ಕಮಲ ಮನೋಹರಿ ಯಾರು? ಮುದ್ದೇಶನ್ ಹೆಂಡ್ತಿತಾನೆ. ಏನಪ್ಪ, ನಾನು ಆ ಹುಡುಗಿ ಜೊತೆ ಇದುವರೆಗೂ ಜಾಸ್ತಿ ಮಾತಾಡಿಲ್ಲ, ಅಷ್ಟೊಂದು ಟಚ್ ಇಲ್ಲ. ಅಯ್ಯೋ ನನಗೂ ಅಷ್ಟೇ, ಪರಿಚಯನೂ ಅಷ್ಟಕ್ಕಷ್ಟೇ, ಆಯ್ ಬಾಯ್ ಲೆವೆಲಲ್ಲೂ ಇರ್ಲಿಲ್ಲ ನನಗೆ. ಯಾಕೆ ಏನಾಯ್ತು? ಈಗ ತಾನೇ ಇಲ್ಲಿ ಪೂಜೆ ಮಾಡ್ತಾ ಇದ್ಲು, ಹೋಗಿ ಒಳಗಡೆ ಹೋಗಿ ಬರೋ ಅಷ್ಟ್ರಲ್ಲಿ ಕಾಣ್ತಾ ಇಲ್ವಲ್ಲ? ಓ ಹಂಗಾರೆ ಇಲ್ಲಿ ಅರ್ಷ್ಟ ಕುಂಕುಮ ಪೂಜೆ ಸಾಮಾನೆಲ್ಲ ಚೆಲ್ಲೋಗೈತೆ, ಕಮಲ ಮನೋಹರಿ ಕಾಣ್ತಾ ಇಲ್ಲ ಅಂದ್ರೆ ಏನರ್ಥ? ಏನರ್ಥನ್ರು ಏನಂತಾರ ಎದೆ ಪಡ್ಕೊತಾಳೆ ಹೇಳ್ರು. ಸುಮ್ಮನೆ ಇರ, ಹಿಂದೆ ಹೇಳಕ್ಕೋಬೇಡ. ನಾನೇನು ಹೇಳ್ದೆ? ಈಗ ಹೇಳ್ದಲ್ಲ. ಏಯ್ ಏನೋ ಗುಸುಗುಸು ಏನ್ ಹೇಳ್ದೆ ನೀನ್ ಅವ್ನಿಗೆ? ಕರೆಕ್ಟ್ ಆಗಿ ಹೇಳಲಿ. ಬೇಡ ಬಿಡು ಕೋಬ್ರ, ಮುದ್ದೇಶ ಸುಮ್ನೆ ಎದ್ರುಕೋತ ನಡಿ ಹೋಗೋಣ. ಅದೇನ್ ಹೇಳು ಸಾಯ್ರೋ ತಾಗೆ. ಸ್ಪಾಟ್ ಇನ್ವೆಸ್ಟಿಗೇಷನ್ ನೋಡ್ತಾ ಇದ್ರೆ ನನಗೆ ಯಾಕೋ ಇದು ಕಿಡ್ನಾಪ್ ತರನೇ ಕಾಣ್ತಾ ಇದೆ. ಏಯ್ ಯಾವ ಕಿಡ್ನಾಪ್? ಮನೆ ಒಳಗಡೆ ಇರೋ ಹುಡುಗಿನ ಯಾರ ಬಂದು ಕಿಡ್ನಾಪ್ ಮಾಡ್ಕೊಂಡಿರ್ತಾರೆ, ಅದು ನಾನು ಒಳಗಡೆ ಹೋಗಿ 5 ನಿಮಿಷ ಇಲ್ಲ 5 ನಿಮಿಷದಲ್ಲಿ ಕಿಡ್ನಾಪ್ ಮಾಡ್ಬಿಡ್ತಾರಂತೆ. ಮತ್ತೆ ಅವಳ ಮೊಬೈಲ್ಗೆ ಒಂದು ಫೋನ್ ಮಾಡು. ಮೊಬೈಲ್ ರಿಂಗ್ ಆಗಿಬಿಟ್ರೆ ಕಷ್ಟ ಆಗಿಬಿಡ್ತದೆ. ಆಫ್ ಮಾಡು, ಸ್ವಿಚ್ ಆಫ್ ಮಾಡು. ಒಂದ್ ನಿಮಿಷ ನೀರು ಕುಡ್ಕೊಂಬತ್ತೀರಪ್ಪ. ಮಾಡು ಫೋನ್ ಮಾಡು. ಅಬ್ಬ ಸ್ವಿಚ್ ಆಫ್ ಆಯ್ತು. ಏನ್ ಸ್ವಿಚ್ ಆಫ್ ಆಯ್ತು? ಕೆಮ್ತಿದ್ನಲ್ಲ, ಕೆಂಪ್ ಸ್ವಿಚ್ ಆಫ್ ಆಯ್ತು ಅಂದೆ. ಇವಳು ಮೊಬೈಲ್ ಸ್ವಿಚ್ ಆಫ್ ಅಂತ ಗೊತ್ತಾದೆ ಬಾಬು. ಏನು ಆಗಿರಲ್ಲ, ಸುಮ್ಮನೆ ಕಿರ್ಚ್ಬೇಡ ಇರೋ. ಕುರಿ ಮುತ್ತು, ನೀವಿಬ್ರು ಹೊರಗಡೆ ಹೋಗಿ ನೋಡಿ ಎಲ್ಲಿದ್ದಾಳೆ ಅಂತ. ಮತ್ತೆ ನೀನು ಅಕ್ಕಪಕ್ಕದ ಮನೆಗೆಲ್ಲ ಹೋಗಿ ನೋಡು, ಅಕಸ್ಮಾತ್ ಏನಾದ್ರೂ ಅಲ್ಲಿಗೆ ಹೋಗಿದ್ದಾಳಂತ, ಏನೋ ಅರ್ಶನ ಕುಂಕುಮ ಅಂತ ಕರೆಯೋದಕ್ಕೆ ಹೋಗಿರ್ಬೋದು. ಹೋಗು. ಅಷ್ಟರಲ್ಲಿ ನಾನು ಬೇರೆ ಕೆಲಸ ಎಲ್ಲ ಮುಂದುವರಿಸ್ತಾ ಇರ್ತೀನಿ. ಬೇರೆ ಏನೇ ವಿಚಾರ ಇದ್ರು ನನಗೆ ಕಾಲ್ ಮಾಡಿ. ಓಕೆ, ಹೋಗಿ. ದೇವ್ರೆ, ನನ್ನ ಹೆಂಡತಿ ಕಿಡ್ನಾಪ್ ಆದ್ಲು ಅಥವಾ ಯಾವನ್ ಜೊತೆ ನಾನು ಓಡೋದು ಒಂದು ಗೊತ್ತಾಯ್ತಲ್ವಲ್ಲಪ್ಪ. ಮಧ್ಯಾಹ್ನ ಬಾಳೆಹಣ್ಣು ತಿನ್ಕೊಡಿ. ಮಿಸ್ಟರ್ ಲಂಕೇಶ್. ಹೇಳಿ ಮಿಸ್ಟರ್ ಲೋಕೇಶ್. ನಮ್ಮ ಪ್ರೋಗ್ರಾಮು ಮಜಾ ಟಾಕೀಸ್ ಅಂದ್ರೆ ಏನು? ಸಿಕ್ಕಾಪಟ್ಟೆ ಮಜಾ ಇರುತ್ತೆ. ಸೊ ಸಿನಿಮಾ ನೋಡೋದಕ್ಕೆ ಯಾಕೆ ಹೋಗ್ತೀವಿ? ಸಿನಿಮಾ ನೋಡೋದ್ರಲ್ಲೂ ಸಿಕ್ಕಾಪಟ್ಟೆ ಎಂಟರ್ಟೈನ್ಮೆಂಟ್ ಇರಬೇಕು, ಮಜಾ ಇರಬೇಕು. ಆ ಮಜಾ ಕೊಡೋ ಅಂತ ಒಂದು ಸಿನಿಮಾ ಇವಾಗ ತಯಾರಾಗಿದೆ, ಅದರ ಹೆಸರೇ ಧ್ವಜ. ಸೊ ಧ್ವಜ ಅಂಡ್ ಮಜಾ ಸೇರ್ಕೊಂಡ್ರೆ ಇವತ್ತಿನ ಎಪಿಸೋಡ್ ಬೊಂಬಾಟ್ ಆಗಿರುತ್ತೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಇವತ್ತು ಇಲ್ಲಿ ಬರ್ತಾ ಇರುವಂತ ನಮ್ಮ ಮಜಾ ಟಾಕೀಸಿನ ಇವತ್ತಿನ ಗೆಸ್ಟ್ಗಳು ಸಿಕ್ಕಾಪಟ್ಟೆ ಲೈಫ್ ಇರೋರು. ಸೊ ಯಾರ್ಯಾರು ಅಂತ ನಿಮ್ಗೆ ಹೇಳೋದಕ್ಕೆ ಮುಂಚೆನೆ ಗೊತ್ತಾಗಿರುತ್ತೆ. ಸೊ ಪ್ಲೀಸ್ ವೆಲ್ಕಮ್ ನಿಮ್ಮೆಲ್ಲರ ನೆಚ್ಚಿನ ಪ್ರೀತಿಯ ಪ್ರಿಯಾಮಣಿ ರವಿ ದಿವ್ಯಾ. ಪ್ಲೀಸ್ ವೆಲ್ಕಮ್ ಆನ್ ಸ್ಟೇಜ್ ಪ್ಲೀಸ್. मजा टाकीस, मजा टाकीस, मजा टाकीस, मजा टाकीस. जगल धरलिके ಮುಖೋಡ ಹಾಕೊಂಡು ಯಾರಿದು ದ ಮ್ಯಾನ್ ಬಿಹೈಂಡ್ ದ ಮಾಸ್ಕ್? ಸರ್ ಈಗ ತಾನೇ ಮೂವಿ ಟೈಟ್ಲ್ ಹೇಳಿದ್ರಿ. ಸೊ ಆ ಮೂವಿದು ಮೇನ್ ಲೀಡ್ ನಾನೇ ಮಾಡಿರೋದು. ಸರಿ. ಬಟ್ ಟೀಸರ್ ನೋಡಿರೋರ್ಗೆ ಮತ್ತೆ ಪೋಸ್ಟರ್ ಅಲ್ಲಿ ಆಗ್ಲೇ ನೋಡಿರೋರ್ಗೆ ಇದನ್ನ ತೆಗೆದ್ರೆ ಆ ಹೀರೋ ನಾನು ಅಂದ್ರೆ ನಂಬಲ್ಲ. ಅಲ್ಲ, ಬಟ್ ಸಿನಿಮಾ ಗೆಟಪ್ ಅಲ್ಲಿ ಇರೋದು ಇವಾಗ ನಾರ್ಮಲ್ ಆಗಿದ್ರೆ ಗೊತ್ತಾಗೋ. ಇವಾಗ ಗೆಟಪ್ ಚೇಂಜ್ ಮಾಡಿದೀರಾ ನೀವು. ಅದಕ್ಕೆ ನೋಡಿ ಸರ್, ನಿಮಗ್ ಪ್ಲಸ್ ಪಾಯಿಂಟೇ ಅದು. ನೀವು ಗೆಟಪ್ ಚೇಂಜ್ ಮಾಡೋಣ. ತಮ್ಮ ಸುಂದರವಾದ ಮುಖವನ್ನ ತೋರಿಸುವಂತ ಒಂದು ಸೌಭಾಗ್ಯ ನಮ್ಗಿದ್ರೆ
ಸಂಬಂಧ ಇದೆಯಾ? ಇಲ್ಲ ಅಲ್ಲ, ಪಾಸಿಟಿವ್ಗೂ ನೆಗೆಟಿವ್ಗೂ ಸಂಬಂಧನೇ ಇಲ್ಲ ಮಿಸ್ಟರ್ ಲೋಕೇಶ್. ಬೇರೆಯವ್ರನ್ನ ಕರ್ಕೊಂಡ್ ಬಂದಿದ್ದೀರಾ? ಸಿಗ್ಲಿಲ್ಲ ಅವ್ರು ಇವತ್ತಿರ್ಲಿಲ್ಲ. ಅವ್ರು ಇರ್ಲಿಲ್ಲ. ಈ ತರ ಅಜಗಜಾಂತರ ವ್ಯತ್ಯಾಸ. ಟ್ವಿನ್ ಬ್ರದರ್ ಬಂದಿದ್ದಾರೆ. ಟ್ವಿನ್ ಬ್ರದರ್ ಬಂದಿದ್ದಾರೆ. ಹಾಕಿದ್ರೆ ಒಂದ್ ಸ್ವಲ್ಪ ಏನಾದ್ರು ಸಿಮಿಲಾರಿಟಿ ಕಾಣುತ್ತೆ. ಅಲ್ಲ ಹಾಕಿದ್ರು ಗೊತ್ತಾಗಲ್ಲ. ವೆಲ್ಕಮ್ ಟು ದ ಶೋ. ಬಹಳ ಡಿಫ್ರೆಂಟ್ ಆಗಿ ಕಾಣಿಸ್ತಾ ಇದ್ದೀರಾ. ಹೌ ಆರ್ ಯು? ತುಂಬಾ ಸೈಲೆಂಟ್ ಆಗಿ ಹೋಗಿದ್ಯಲ್ಲ ಕಂದ ನೀನ. ಬರೋವಾಗ ಮಾತ್ರ ಸೈಲೆಂಟ್, ಇಲ್ಲಿ ಬಂದ್ಮೇಲೆ ಒಂದ್ ಸ್ವಲ್ಪ ಐಟಮ್ ಬಾಂಬ್. ನಾನು ತುಂಬಾ ಮಾತಾಡ್ತೀನಿ, ಆಮೇಲೆ ಮಾತಾಡೋಣ ಅಂತ ಎನರ್ಜಿ ಸೇವ್ ಮಾಡಿದ್ವಿ. ಪ್ರಿಯಾಮಣಿ ಹೇಳಿ, ಹೌ ಆರ್ ಯು ಆಫ್ಟರ್ ಲಾಂಗ್ ಟೈಮ್? ವೆರಿ ಲಾಂಗ್, ವೆರಿ ಲಾಂಗ್ ಟೈಮ್. ಹೇಗಿದೆ ನಮ್ಮ ಹೊಸ ಮನೆ? ಹೊಸ ಮನೆ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್. ಯಾಕೆ ಇಷ್ಟು ಲೇಟ್ ಆಗಿ ಕರೆದ್ರಿ ನಮ್ಮನ್ನ? ಕಷ್ಟಪಟ್ಟು ಬೆವರು ಸುರಿಸಿ ಕಟ್ಟಿರುವಂತ ಮನೆ ಇದು. ವೆರಿ ನೈಸ್. ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್. ನಿಮಗೂ ನಮ್ಮ ಹೊಸ ಲೈಫ್ಗೆ ಕಂಗ್ರಾಚುಲೇಷನ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಹ್ಯಾಪಿ ಮ್ಯಾರಿಡ್ ಲೈಫ್. ಥ್ಯಾಂಕ್ ಯು ಸರ್. ಕಂಗ್ರಾಚುಲೇಷನ್ಸ್ ನಮ್ಮ ಕಡೆಯಿಂದ. ಥ್ಯಾಂಕ್ ಯು ಸೃಜನ್. ಕಳೆ ಒಂದ್ ಸ್ವಲ್ಪ ಜಾಸ್ತಿ ಆಗೋಗಿದೆ. ಐ ನೋ ಸೃಜನ್ಗೆ ಸ್ವಲ್ಪ ಗುಡುಗುಡು ಆಗ್ತಾ ಇದೆ ಅಲ್ವಾ? ಬಟ್ ಇಟ್ಸ್ ಓಕೆ, ಪರವಾಗಿಲ್ಲ. ಯು ಸ್ಟಿಲ್ ಇನ್ ಮೈ ಹಾರ್ಟ್, ಸೊ ನೋ ಪ್ರಾಬ್ಲಮ್. ಹೌ ಸ್ವೀಟ್ ಯು ಆಸ್ ಆರ್ ಯು. ನೌ ಫಾರ್ ಯು ಗುಡುಗುಡು. ಸ್ವೀಟ್. ವೆಲ್ಕಮ್ ಟು ದ ಶೋ. ಬನ್ನಿ, ಪ್ಲೀಸ್ ಕಮ್. ಓಕೆ, ಸೊ ತಮ್ಮ ಸಿನಿಮಾ ಧ್ವಜ. ಧ್ವಜ ಇಸ್ ಅ ಪೊಲಿಟಿಕಲ್ ಥ್ರಿಲ್ಲರ್. ಎಸ್. ಸೊ ಈ ಒಂದು ಸಿನಿಮಾದ ಬಗ್ಗೆ ಹೇಳಿ. ವಾಟ್ ಇಸ್ ದ ಯುನೀಕ್ನೆಸ್? ನಿಮ್ಮ ಧ್ವಜ ಪಿಕ್ಚರ್ ಅಲ್ಲಿ ವಾವ್ ಅಂತ ಅನ್ಸೋದು ಏನು? ರವಿ, ಯು ವಾಂಟ್ ಟು ಸೇ? ನೋ ನೋ ಮ್ಯಾಮ್, ಅಪ್ ಯು. ಕ್ಲಿಪ್ಸ್ ಹಾಕೊಂಬಿಡಿ, ಯಾರು ಫಸ್ಟ್ ಯಾರು ಸೆಕೆಂಡ್ ಬೆಸ್ಟ್. ಕ್ಲಿಪ್ಸ್ ಹಾಕೋಣ. ಕ್ಲಿಪ್ಸ್ ಹಾಕಿ. ಯಾಕೆ ಸ್ಟಾರ್ಟ್ ಮಾಡಿ, then we'll continue. ಯಾಕೆ ಅಪ್ಪ ಈ ಪಿಕ್ಚರ್ ಅಲ್ಲಿ ಮಾಡಿದ್ಯಾ ತಾನೆ ಕಂದ ನೀನು? ಮತ್ತೆ ಯಾವಾಗ ಕ್ಲಿಪ್ಸ್ ಬೇರೆ ಹಾಕಿದೀವಿ. we both got the same thing, so odd one out. 3 ಸತಿ ಹಾಕೋಣ. ಅದೇನ್ 3 ಸಲ ಬೆಸ್ಟ್ ಆಗ್ತೀರಾ? ಇನ್ನೊಂದು 4 ಸಲ ಹಾಕಿ, ಬ್ರೇಕ್ ತಗೋತೀನಿ. ಬೆಸ್ಟ್ ಟೈಮ್ ಇದೆ ತುಂಬಾ. ಅಲ್ಲ, ಇತರ ಟಫ್ ಕ್ವೆಶ್ಚನ್ ನನಗೆ ಯಾಕೆ? ಇವರಿಬ್ರಿಗೆ ಕೇಳಿ ನನಗೆ ಕ್ವೆಶ್ಚನ್. ಓಕೆ, ಟೆಲ್ ಮಿ ಅಬೌಟ್ ಯುವರ್ ಕ್ಯಾರೆಕ್ಟರ್ ಇನ್. ಓಕೆ, ಮೈ ಕ್ಯಾರೆಕ್ಟರ್. ನಾನು ಈ ಫಿಲ್ಮ್ ಅಲ್ಲಿ ಮೊಟ್ಟೆ ಮಾರೋ ಹುಡುಗಿ. ಎಲ್ಲರ ಹತ್ರ ಏನ್ ಮೊಟ್ಟೆ ಇಡೋದು ಅಥವಾ ಏನ್ ಮೊಟ್ಟೆ ಮಾರೋದು? ಕೋಳಿ ಮೊಟ್ಟೆ. ಕೋಳಿ ಮೊಟ್ಟೆನಾ? ನೀವ್ಯಾ ಮೊಟ್ಟೆ ಅನ್ಕೊಂಡ್ರೆ? ಬೇಕಿತ್ತ ಸಡನ್ ಆಗಿ ನನಗೆ ನೀವು ಪಿಕ್ಚರ್ ಅಲ್ಲಿ ಮಾಡಿದಿರ ಅನ್ಕೊಂಡೆ. ಕೋಳಿ ಮೊಟ್ಟೆ ಮಾರೋದು. ನೋಡಕ್ ಇನ್ನೋಸೆಂಟ್ ಆಗಿ ಕಾಣಿಸ್ತಾಳೆ, ಬಟ್ ಶೀಸ್ ಬಜಾರಿ. ಎಲ್ಲರ ಹತ್ರ ಜಗಳ ಆಡ್ತಿರ್ತಾಳೆ, ಚೆನ್ನಾಗಿ ದುಡ್ಡು ಮಾಡ್ತಿರ್ತಾಳೆ. ಮೊಟ್ಟೆ ಮಾರೋದ್ರಲ್ಲಿ ಏನೋ ನಮ್ಮ ಬಜಾರಿ. ಬಜಾರಿ ಅದೇನಂತ ತೋರಿಸ್ತೀನಿ, ಬಜಾರಿ ಹೆಂಗಿರ್ತಾಳೆ. ತೋರ್ಸಮ್ಮ ಬಾಮ, ಫಸ್ಟೇ ನೋಡ್ಬಿಡೋಣ. ಕಮಾನ್. ಎಸ್ ಪ್ಲೀಸ್. ಕಮಾನ್. ದಿಸ್ ಈಸ್ ಯುವರ್ ಮೊಟ್ಟೆ. ಸರಿ ಆಯ್ತು, ನಾನು ಹೆಂಗ್ ಜಗಳ ಮಾಡ್ತೀನಿ ಅಂತ ತೋರ್ಸ್ಬೇಕಲ್ವಾ? ಇವಾಗ ನಾನೇ ಗಿರಾಕಿ. ಓಕೆ, ನಾನು ಓಕೆ ಬೇಡ, ರೆಮೋ ಜೊತೆ ಜಗಳ ಮಾಡ್ಬೇಕು ಅಂತ ಆಸೆ. ಮೊಟ್ಟೆ ಕಳ್ಳಿ ರೆಮೋ. ಇಲ್ಲಿ ಬನ್ನಿ ಅಂದೆ. ಏನೋ ಹೇಳಿದ್ರಿ ನೀವು? ಮೊಟ್ಟೆ ಕಳ್ಳಿ ರೆಮೋ ಅಂತ. ಯಾವಾಗ ನಾನು ಮೊಟ್ಟೆ ಕದ್ದಿದ್ದೆ? ನನ್ ಫಾರ್ಮಿಗೆ ಬರೋದು, ಮೊಟ್ಟೆಗಳನ್ನೆಲ್ಲ ಕದಿಯೋದು, ಈ ತರ ತಪ್ಪಾಗೋದು. ನಾನೇ ಫುಡ್ ತಿಂದೆ, ನನ್ ಕೋಳಿಗಳಿಗೆಲ್ಲ ಹಾಕಿ ಮೊಟ್ಟೆ ಐ ಮೀನ್ ಒಳ್ಳೊಳ್ಳೆ ಮೊಟ್ಟೆ ಹಾಕೋ ತರ ಮಾಡ್ತಿದ್ದೀನಿ. ನೀವು ಫಾರ್ಮಿಗೆ ಬಂದ್ಬಿಟ್ಟು ಮೊಟ್ಟೆಗಳನ್ನೆಲ್ಲ ಕತ್ಕೊಂಡ್ ಬಂದು ಕೋಳಿಗೆ ಕನ್ಫ್ಯೂಸ್ ಆಗೋಗಿದೆ. ಮೊಟ್ಟೆ ಇಡ್ಬೇಕಾ ನಾನು ತಿನ್ಬೇಕಾ ಏನ್ ಗೊತ್ತಾಗ್ತಲ್ಲ. ಒಂದು ನಿಮ್ದು ಫುಡ್ ಪ್ರಿಂಟ್ಸ್, ಅಷ್ಟ್ ದೊಡ್ಡ ಫುಡ್ ಪ್ರಿಂಟ್ಸ್ ಇಲ್ಲಿ ಯಾರ್ದು ಇರಕ್ ಸಾಧ್ಯನೇ ಇಲ್ಲ. ಸೊ ಒಂದು ಫುಡ್ ಪ್ರಿಂಟ್ಸ್ ಇಂದ ನೀವೇ ಕದ್ದಿದ್ದು ಅಂತ ಗೊತ್ತಾಯ್ತು. ಅಂಡ್ ನಿಮ್ ನಮ್ ಫಾರ್ಮಿಗೆ ಅಲ್ಲ, ನೀನು ಸುಮ್ನೆ ಹಿಂಗ್ ನಡ್ಕೊಂಡು ಹೋಗಿ ಕತ್ಕೊಂಬ, ಹಿಂಗ್ ಹೋಗಿ ಕತ್ಕೊಂಬ ಅಂದ್ರೆ ನೀನ್ ಹಿಂಗಿಂಗ್ ಹೋಗಿದ್ಯಾ? ಹೋಗಿ ಹೋಗಿ ರೆಮೋ ಮೊಟ್ಟೆ ತಿಂದ್ರೆ ಏನಾದ್ರು ಕೋಳಿಗಳು ಕಾಣಿಸ್ತಾ ಇಲ್ಲ, ಅದನ್ನ ತಿನ್ಕೊಂಡ್ಬಿಡ್ಯಾರ ಇವ್ರು. ಅದನ್ನ ನಂಬ್ತೀನಿ. ಯಾವತ್ತಮ್ಮ ಕಳುವಾಗಿದ್ ನಿನ್ ಕೋಳಿ? ಈ ಕಡೆ ಬಾ ಒಂಚೂರು. ಜಗಳ ಆಡ್ತಾ ಇಲ್ಲ, ಡಿಸ್ಕಸ್ ಮಾಡ್ತಾ ಇದ್ದಾರೆ. ಕಾಂಪ್ರಮೈಸ್ ಆಗ್ತಾ ಇದೆ. ಡಿಸ್ಕಸ್ ಮಾಡ್ತಿದ್ದಾರೆ ಅವರು. ಅಲ್ಲ, ಜಗಳ ಆಡಕ್ ಭಯ ನನಗೆ. ಇವ್ರು ಮತ್ತೆ ಯಾಕೆ ಕರ್ದೆ ಜಗಳ ಆಡಕ್ಕೆ? ಆಡ್ತಿಲ್ಲ, ನೀವು ಸ್ವಲ್ಪ ಕಳ್ಳಿ ತರ ಬಿಹೇವ್ ಮಾಡಿ. ಯಾಕೆ ನನಗೆ ಅವಾಜ್ ಆಗ್ತಿದೆ? ಕದ್ದಿಲ್ಲ ಅಂದ್ಮೇಲೆ ನಾನು ಯಾಕೆ ಕಳ್ಳಿ ತರ ಇರ್ಬೇಕಲ್ವಾ? ಅಲ್ವಾ? ಸರಿ, ಯಾವ ವಾರ ಕಳುವಾಯ್ತಮ್ಮ? ಶುಕ್ರವಾರ ಚಾನ್ಸೇ ಇಲ್ಲ ಅಜ್ಜಿ. ತಿನ್ನಲ್ವಾ ನೀನು? ಶುಕ್ರವಾರ ತಿನ್ನಲ್ಲ ನಾನು. ಅಲ್ಲ, ಶನಿವಾರಕ್ಕೆ ಬೇಕು ಅಂತ ಶುಕ್ರವಾರಕ್ಕೆ ಕದ್ದಿರ್ತೀಯ. ಶನಿವಾರನೂ ತಿನ್ನಲ್ಲ. ಆಯ್ತು, ಭಾನುವಾರಕ್ಕೆ ಕದ್ದಿರ್ತೀಯ. ಅಲ್ಲ, ತಗೊಂಡ್ ಬಂದು ಇಟ್ಕೊಂಡಿರ್ತೀರಾ, ನೆಕ್ಸ್ಟ್ ತಿಂತೀರಾ ಏನೋ, ಯಾರಿಗ್ ಗೊತ್ತು? ನಿನ್ಗೆ ಹೆಂಗಮ್ಮ ಇವಾಗ ನೋಡಮ್ಮ? ಕ್ಯಾರೆಕ್ಟರ್ ಅಂತ ಅದು. ಸರ್ ನಾನು ಹೋಗೇ ಇಲ್ಲ ಸರ್. ಇಲ್ಲ ನಮ್ ಫಾರ್ಮಲ್ ಸಿಸಿಟಿವಿ ಇದೆ. ಸಿಸಿಟಿವಿಲಿ ದೊಡ್ಡದೇನೋ ಒಂದ್ ಆನೆ ತರ ಹಿಂಗ್ ಬಂದ್ಬಿಟ್ಟಿದೆ. ಅದಾಗಿರೋದು ಜೋರಾಗಿ ಉಸಿರಾಡಕ್ ಎದ್ರಕೊತಾ ಇದ್ದೀನಿ. ಎಲ್ಲ ಆರೋಗ್ಬಿಡ್ತಾವ, ಉಸಿರು ಹಿಡ್ಕೊಂತಾ ಇದ್ದೀನಿ. ಜೋರಾಗಿ ಉಸಿರಾಡಿದ್ರೆ ನೋಡಮ್ಮ, ಮೋಸ್ಟ್ಲಿ ನೀನ್ ಹೇಳಿದ್ ಕರೆಕ್ಟ್. ಯಾವ್ದೋ ಆನೆನೆ ಹೋಗಿರೋದು, ಅದ್ ನಾನಲ್ಲ. ಆನೆಗೆ ಬಾಲ ಇರುತ್ತೆ, ನನಗಿಲ್ಲ. ಹುಡ್ಕಲ್ಲ ನಾನಲ್ಲಿ ಆನೆ
ಅಂದಿಲ್ಲ ಬಾಬ್ ಕಟ್ ಮಾಡ್ಕೊಂಡಿರೋ ಯಾವ್ದೋ ಬಾಫ್ ಕಟ್ ಅಲ್ಲ ಇದು, ವಾಟೆವರ್ ಕಟ್ ಬಾಯ್ ಕಟ್ಟು. ಸರಿಯಾಗಿ ನೋಡಮ್ಮ, ಸಾಕ್ಷಿ ಇಲ್ಲ, ಸಾಕ್ಷಿ ಅಲ್ಲ, proof ಇಲ್ಲ. ಆನೇನು ಇರಲ್ಲ ಆಕ್ಚುಲಿ. ಜಗಳ ಆಡೋ ಬದಲು ನೀವಿಬ್ರು ಕಾಂಪ್ರಮೈಸ್ ಆಗ್ತಾ ಇದ್ದೀರಾ. Discussion ನಡೀತಾ ಇದೆ, final ಕೇಳಿಜಿ, ನಾನು ಎತ್ಕೋತಾನೆ ಹೊಡೆದೇ ಬಿಡ್ತೀನಿ. ಆಮೇಲೆ ಸುಮ್ಮನೆ ಹೇಳಿದಲ್ಲ, ಉಸಿರು ಬಿಟ್ರೆ ನಿಮ್ಮ ಅಮ್ಮ ಹೋಗ್ಬಿಡ್ತಾಳೆ ಆ ಕಡೆ ಜೋರಾಗೆ. ನಾನು ಹೊಡೆದು ಹಿಡಿದು ಇನ್ನು ಪಾಪ ಪ್ರಮೋಷನ್ ಬಂದಿರೋರು ಈ ಅಮ್ಮ ಮೋಷನ್ ಮಾಡ್ಕೊಂಡ್ಬಿಟ್ರಲ್ಲ ನಾನು. ಹೊಟ್ಟೆ ಕಳ್ಳಿ ಹಿಂಗೆ ಹೋಗಿದ್ನಾ? ಒಂದೇ ಒಂದು ರಿಕ್ವೆಸ್ಟ್ ನನ್ನ ಹತ್ರ, ಎಲ್ಲಾ ಮೊಟ್ಟೆಗಳು ತಿನ್ಕೋಬಿಡ್ಲಿ ಪರವಾಗಿಲ್ಲ, ಕೋಳಿಗಳನ್ನೂ ತಿನ್ಕೊಳ್ಳಿ ಪರವಾಗಿಲ್ಲ. ಒಂದ್ ಗೋಲ್ಡನ್ ಮೊಟ್ಟೆ ಇತ್ತು ನನ್ನ ಹತ್ರ, ಅದನ್ನ ಕತ್ಕೊಂಡ್ ಬಂದ್ಬಿಟ್ಟಿದ್ದಾರೆ ಇವರು. ಗೋಲ್ಡನ್ ಮೊಟ್ಟೆ? ಹೌದು, ಗೋಲ್ಡನ್ ಮೊಟ್ಟೆ. ಹೌದು. ನಾನ್ ಬರ್ತಾ ಇದ್ದೆ ಹಿಂಗೆ ಶೈನಿಂಗ್ ಹೊಡಿತಾ ಇದ್ದೆ, ಹಿಂಗ್ ಓಪನ್ ಮಾಡಕ್ ಆಗ್ತಿಲ್ಲ ಕಣ್ಣು. ಏನು ಅಂತ ನೋಡ್ರೆ ಗೋಲ್ಡನ್ ಮೊಟ್ಟೆ ಅಲ್ಲೇ ಕುತ್ಕೊಂಡು. ಒಂದ್ ನಿಮಿಷ, ಸ್ವಲ್ಪ ವಾಲ್ಯೂಮ್ ಕೊಡಿ ಮೈಕ್. ಇವಾಗ ಬೇರೆ ಮೊಟ್ಟೆ ಕದ್ದೆ ಅಂತ ಹೇಳಬೇಕಾದ್ರೆ ಒಪ್ಕೊಂತೀನಮ್ಮ, ಈ ಮೊಟ್ಟೆ ಕಾಸು ಕೊಟ್ರು ಬೇಡ. ಓಕೆ, ಮೊಟ್ಟೆ ವಿಚಾರಕ್ಕೆ ಬಂದ್ವಿ, ಇವಾಗ ಮಣಿ ವಿಚಾರಕ್ಕೆ ಬರೋಣ. ಹೇಳಿ, ತಾವು ಪಿಕ್ಚರ್ ಅಲ್ಲಿ ಏನ್ ದಬಾಕಿದ್ರೆ ಹೇಳಿ. ಈ ಪಿಕ್ಚರ್ ಅಲ್ಲಿ ಫಸ್ಟ್ ಟೈಮ್ ನಾನು ಐ ಆಮ್ ಪ್ಲೇಯಿಂಗ್ ಅ ಕ್ಯಾರೆಕ್ಟರ್ ಲೈಕ್ ದಿಸ್. ಬೇಸಿಕ್ಲಿ ಇದೊಂದು ಪೊಲಿಟಿಕಲ್ ಥ್ರಿಲ್ಲರ್. ಆಸ್ ಟ್ರೇಲರ್ ಅನ್ನು ನೋಡಿರ್ತೀರಾ. ಮೇನ್ ಥಿಂಗ್ ಏನಂದ್ರೆ ಇವಳು ಕ್ಯಾರೆಕ್ಟರ್ ಹೆಸರು ಬಂದ್ರು ರಮ್ಯಾ. ಅದಕ್ಕೆ ಪ್ರಿಯಾ ಅವರೇ ಹಲವಾರು ವರದಿಗಳು ಯಾವ್ದೋ ಒಂದು ಬಯೋಪಿಕ್ ಇರ್ಬೋದಾಯ್ತು ಅಂತ ಇಲ್ಲ ಸರ್, ಬರ್ತಾ ಇತ್ತು, ಅದನ್ನ ಕ್ಲಾರಿಫೈ ಮಾಡ್ಕೋಬೇಕು. ಇಲ್ಲ ಸರ್, ಇಟ್ಸ್ ನಾಟ್ ಅ ಬಯೋಪಿಕ್ ಅಟ್ ಆಲ್ ಅಬೌಟ್ ರಮ್ಯಾ. ಇಟ್ಸ್ ಜಸ್ಟ್ ಕೋಇನ್ಸಿಡೆನ್ಸ್ ದಟ್ ಕ್ಯಾರೆಕ್ಟರ್ ಹೆಸರು ಬಂದು ರಮ್ಯಾ ಅಂತ ಬಂತು. ಅದ್ ಯಾಕೆ ಬಂತು ಅಂತ ರವಿ ಎಕ್ಸ್ಪ್ಲನೇಷನ್ ಕೊಡ್ತಾರೆ. ಯಾಕೆ ಮಣಿ ಅಂತಾನೆ, ಪ್ರಿಯಾ ಮಣಿನೇ ಎಷ್ಟು ಚೆನ್ನಾಗಿದೆ ಹೆಸರು. ವೈ ರವಿ? ನನ್ಗೊಂದು ಒಬ್ಳೆ ಹಳೆ ಗರ್ಲ್ ಫ್ರೆಂಡ್ ಇದ್ಲು ಸರ್, ಅವಳ ಹೆಸರು ರಮ್ಯಾ ಅಂತ. ಸೊ ಈ ಮೂವಿ ನೋಡಿದಾಗ ಕ್ಯಾರೆಕ್ಟರ್ಗೆ ಅವಳು ನನ್ಗೆ ಹಂಗೆ ಮಾಡಲ್ಲ ಅಂತ ಒಂದು ಫೀಲ್ ಆಯ್ತು, ಅದಕ್ಕೆ ಹೆಸರನ್ನ. ಬಟ್ ಇಟ್ಸ್ ನಾಟ್ ದ ಟ್ರೂ ಸ್ಟೋರಿ ಅಲ್ಲ, ಸುಮ್ನೆ ಹೇಳ್ತಾರೆ. ಇಲ್ಲ ಸರ್, ಸೊ ಬೇಸಿಕ್ಲಿ ಇದು ಒಂಥರ ಒಂದ್ ನೆಗೆಟಿವ್ ಶೇಡು ಇದೆ ಇದ್ರಲ್ಲಿ. ಒಂಥರ ಅಲ್ಲ, ಶಿ ಈಸ್ ಆಲ್ಮೋಸ್ಟ್ ಲೈಕ್ ದ ವಿಲನ್ ಇನ್ ದ ಫಿಲ್ಮ್. ಅಂಡ್ ಪಾಲಿಟಿಕ್ಸ್ಗೋಸ್ಕರ ಅವಳು, ಪವರ್ಗೋಸ್ಕರ ಅವಳು ಎನಿ ಲೆಂತ್ ಬೇರೆ ಹೋಗ್ತಾಳ ಅವಳು. ಸೊ ಅಂತ ಒಂದು ಕ್ಯಾರೆಕ್ಟರ್. ಅಂಡ್ ಐ ಆಮ್ ಪೇರ್ಡ್ ಆಪೋಸಿಟ್ ಇವ್ರ ಟ್ವಿನ್ ಬ್ರದರ್. ಇವರಲ್ಲ, ಇವ್ರ ಟ್ವಿನ್ ಬ್ರದರ್ ಯಾರು ಬಂದಿಲ್ವಲ್ಲ ಅವರೇ. ಆಕ್ಚುಲಿ ಅಟ್ಲೀಸ್ಟ್ ಸಿನಿಮಾ ರಿಲೀಸ್ ಆಗೋವರೆಗಾದ್ರೂ ಆ ಗೆಟಪ್ ಮೇಂಟೈನ್ ಮಾಡೋದಿಲ್ಲ. ಡ್ಯೂಲ್ ರೋಲ್. ಸೊ ತಮ್ಮನ್ ಕ್ಯಾರೆಕ್ಟರ್, ಅಣ್ಣನ್ ಕ್ಯಾರೆಕ್ಟರ್, ತಮ್ಮನ್ ಕ್ಯಾರೆಕ್ಟರ್ಗೆ ಬಿಯರ್ಡ್ ತೆಗ್ ಮಾಡ್ಬೇಕಿತ್ತು. ಆ ಲಾಜಿಕ್ ಇದೆ. ತಾವು ಪ್ರಿಯಾಮಣಿ ಅವ್ರ ಮುಂದೆ ಡೈಲಾಗ್ ಹೇಳೋದಕ್ಕೆ ಸಿಕ್ಕಾಪಟ್ಟೆ ಹೆದರ್ತಾ ಇದ್ರಂತಾರೆ, ನಿಜಾನ? ಎಲ್ಲ ಅವ್ರು ಬರೋಕ್ಕೂ ಮುಂಚೆ ಒಂದ್ 3 days ಶೂಟ್ ಮಾಡಿದ್ವಿ. ಅವಾಗ ಸ್ವಲ್ಪ ಎಲ್ಲ ಐ ವಾಸ್ ಈಸಿ ಇನ್ ಫ್ರಂಟ್ ಆಫ್ ದ ಕ್ಯಾಮ್ರಾ. ಅವ್ರು ಬಂದ ಮೇಲೆ ಫಸ್ಟ್ ಡೇ ಫುಲ್ ನನಗೆ ನಾನೇ ಹೇಳ್ಕೊಂಡು ಹೋದೆ, ಇಲ್ಲ ಆರಾಮಾಗಿ ಹೋಗಿ ಮಾಡ್ಬೇಕು, ಏನೋ ಟೆನ್ಷನ್ ತಗೊಳ್ಳೋದು ಬೇಡ ಅಂತ. ಐ ಆಲ್ವೇಸ್ ಸೀನ್ ಹರ್ ಆನ್ ಸ್ಕ್ರೀನ್ ಅಂಡ್ ದಟ್ ರೆಸ್ಪೆಕ್ಟ್. ಮನೆಗೆ ಹೋಗು ಎಲ್ಲ ಮಾತಾಡಿದ್ವಿ. ಬಟ್ ಅಲ್ಲಿ ಕ್ಯಾಮ್ರಾ ಮುಂದೆ ನಿಂತಾಗ ನ್ಯಾಷನಲ್ ಅವಾರ್ಡ್ ವಿನ್ನರ್, ಏನೋ ಒಂಥರ ಎಷ್ಟೇ ನೀವು ಫೋರ್ಸ್ ಮಾಡಿ ಟ್ರೈ ಮಾಡಿ ನಾನೆಲ್ಲ ಹೆದರ್ಕೊಳ್ಳಲ್ಲ ಅಂತ ಹೋಗಿ ನಿಂತರು ಡೈಲಾಗ್ ಹೇಳಕ್ ಹೋದಾಗ ನಂಗೆ ಮರ್ತೇ ಹೋಗ್ತಾ ಇದೆ ಡೈಲಾಗ್. ಅಂಡ್ ಯು ಲುಕ್ ಇನ್ ಟು ಅವರ್ ಐಸ್ ವೈಲ್ ಯುವರ್ ಆಕ್ಟಿಂಗ್, ದ ಎಕ್ಸ್ಪ್ರೆಷನ್ಸ್, ಕಣ್ಣಲ್ಲಿ ಏನೋ ಒಂದು ಎಕ್ಸ್ಪ್ರೆಷನ್ಸ್ ಕೊಡ್ತಾರೆ, ಅವ್ರು ನನಗೆ ಏನ್ ಹೇಳ್ತಾರೆ ಗೊತ್ತಾಗಲ್ಲ. ಇಟ್ ಇಸ್ ಲೈಕ್ ಇವಾಗ ಡಾನ್ಸ್ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡ್ತಿರೋ. ಸಖತ್ತಾಗಿ ಮಾಡ್ತಾರೆ, ಸಖತ್ತಾಗಿ ಮಾಡ್ತಾರೆ ಡಾನ್ಸ್. ಎಸ್ಪೆಷಲಿ ತುಂಬಾ ಸೈಕಲ್ ಹೊಡೆದಿದ್ದೀನಿ ಸರ್. ಇಲ್ಲ, ಐ ಸ್ಟಿಲ್ ರಿಮೆಂಬರ್ ಇವ್ರದ್ದು ಇಂಟ್ರೊಡಕ್ಷನ್ ಸಾಂಗ್. ಐ ಥಿಂಕ್ ದಟ್ ಒನ್ ಅಂಡ್ ಇವ್ರಿಬ್ರ ಸಾಂಗ್ ಅಲ್ಲಿ ಮಾತ್ರ ಇವರು ಡಾನ್ಸ್ ಮಾಡಿದ್ದಾರೆ. ಬನ್ನಿ ಡ್ಯಾನ್ಸ್ ನೋಡೋಣ. ಕಮ್ ಆನ್ ರವಿ. ಸರ್ ಫ್ರಾಕ್ ಹಾಕೊಂಡ್ ವಾಕಿಂಗ್ ಬಂದು ನಾಗಬಲ್ಲೆ. ಸರ್ ಡ್ಯಾನ್ಸ್ ಮಾಡಕ್ ಹೇಳಿದ್ರೆ ಇದೇ ಅಂತ ಏನ್ ಮಾಡ್ಬೋದು. ಅಲ್ಲ, ನೀವು ಡ್ಯಾನ್ಸ್ ಮಾಡಿ ಅಂದ್ರೆ ಅವ್ರನ್ನ ಟೆಂಪ್ ಮಾಡ್ತಾ ಇದೀರಾ. ಸರ್ ಹಂಗೂ ಆಗುತ್ತೆ ಸರ್. ನಿಮ್ಮನ್ನ ಓಕೆ, ಈಗ ಒಂದು ಕೆಲಸ ಮಾಡೋಣ. ಈಗ ಪ್ರಿಯಾಮಣಿ ವಿಲ್ ಟೀಚ್ ಡಾನ್ಸ್ ಟು ರವಿ. ಸೂಪರ್. ಇಲ್ಲ, ಬಟ್ ನಾನು ಒಂದ್ ನಿಮಿಷ ಬಟ್ ನಾನು ಒಂದ್ ವಿಷಯ ಹೇಳಕ್ ಇಷ್ಟಪಡ್ತಾ ಇದ್ದೀನಿ ರವಿ. ಐ ಆಮ್ ಅ ವೆರಿ 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 ಡಿಫಿಕಲ್ಟ್ ಇನ್ಸ್ಟ್ರಕ್ಟರ್, ಸೊ ಯು ಬೆಟರ್ ಫಾಲೋ ಮೈ ಇನ್ಸ್ಟ್ರಕ್ಷನ್ಸ್. ಇವಾಗ ಗೊತ್ತಾಯ್ತು ಯಾಕೆ ರವಿ ನರ್ವಸ್ ಆಗ್ತಾ ಇದ್ರು ಅಂತ. ಅಲ್ಲ ಸರ್, எங்க போற என் அன்புக்கு நீதாண்ட ஆளு வந்து கட்டிக்கடா என் உடம்பெல்லாம் காயது பாரு. ಕಟ್ ಮಾಡಿ ಫಸ್ಟ್ 4 ಲೈನ್ಸ್. ಇದು ಚಾನ್ಸ್ ಇಲ್ಲ. ಮಾಡಿ ಒಂದ್ ಸ್ಟೆಪ್ ಮಾಡಿ, ಅದು only that step, I'll do then we'll go to the next step. ಇದು ರಿಯಾಲಿಟಿ ಶೋ. ಒನ್ ಸ್ಟೆಪ್.
ಒಂದ್ ಸ್ಟೆಪ್ ಮಾಡಿ ಪ್ಯಾಚ್ ಮಾಡೋದಕ್ಕಾಗಲ್ಲ. ಎಕ್ಸಾಕ್ಟ್ಲಿ. ಥ್ಯಾಂಕ್ಸ್ ಸರ್. ಎನಿ ಟೈಮ್ 4 steps ಮಾಡಿದೀನಿ. ಮಾಡಿ ಫಸ್ಟ್ 4 lines. ನೆನಪಿಲ್ಲ ನಂಗೆ. ರೈಟ್, ಕಂಪ್ಲೀಟ್ಲಿ. ಡಾನ್ಸ್ ಹೇಳ್ಕೊಡ್ತಾ ಇರೋದು ಯಾರು, ನೀವ ನಾನಾ? ಸೊ ಸ್ಟೆಪ್ ಯಾರು ಮಾಡ್ಬೇಕು, ಯಾರು ತೋರ್ಸ್ಬೇಕು ಸ್ಟೆಪ್? ಸೊ ನಾನ್ ತೋರ್ಸಿದ ಸ್ಟೆಪ್ ಏನು, ನೀವ್ ಮಾಡಿದೇನು? ಸರ್ ಇಬ್ರು ಒಟ್ಟಿಗೆ ಮಾಡೋಣ. ಏನಿಬ್ರು ಒಟ್ಟಿಗೆ ಮಾಡೋಣ. ಅಲ್ಲ ಓಕೆ, ಒನ್ಸ್ ಮೋರ್, ಇನ್ನೊಂದ್ಸಲಿ ಅಯ್ಯೋ ರಾಮನೆ, ಎಲ್ಲ ಮರ್ತೋಗಿದೆ. ಓಕೆ, ಜೊತೆಲಿ ಮಾಡಿ ನೋಡೋಣ. ಜೊತೆಲಿ. ಓಕೆ ಡನ್. ಸರ್ ಬನ್ನಿ ಸರ್. ಸರ್ ಬನ್ನಿ ಸರ್. ಸರ್ ಬನ್ನಿ ಸರ್. ಸರ್ ಬನ್ನಿ ಸರ್. ಸಿ ಬಂದ್ರು. ಇಷ್ಟು ದೊಡ್ಡದು ರಾಡ್ ಇತ್ತಲ್ಲ ಕೊಡ್ರ. ಅಯ್ಯೋ, ಅವ್ರ ಸ್ಟೂಡೆಂಟ್, ನೀವು ಟೀಚರ್ ಈಗ. ಹಲೋ, ಅವರು ಕಮಿಯರ್ ಕಮಿಯರ್. ಹಾ ಮಾಡಿ ಸರ್. ಬನ್ನಿ ಸರ್. ಆದ್ರೆ ನನಗೆ ಮದುವೆ ಆದ್ಮೇಲೆ ಹುಚ್ಚಿಡ್ದೈತಲ್ಲ ಪ್ರಿಯಮಣಿ ಅವ್ರೆ. ಒಂದ್ ನಿಮಿಷ ಈ ಕಡೆ ಬಾ. ಹಲೋ ಹಲೋ. ಹೇಗಿದ್ದೀರಾ? ತುಂಬಾ ಚೆನ್ನಾಗಿದೆ. ನೀವ್ ಹೇಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು. ಆಕ್ಚುಲಿ ನಾನು ಫೋನಲ್ಲಿ ನಿಮ್ಗೆ ಇನ್ಫಾರ್ಮೇಶನ್ ಕೊಡೋಣ ಅನ್ಕೊಂಡಿದ್ದೆ. ನಿಮ್ ಸಾಂಗ್ ಇದೆಯಲ್ಲ, 1 2 3 4 ಕೆಚ್ ಆನ್ ದ ಚಾನ್ಸ್ ಲೋ. ಓ ಗಾಡ್, ಅದಂತೂ ಎಷ್ಟು ಚೆನ್ನಾಗಿದೆ ಅಂತಂದ್ರೆ. ಥ್ಯಾಂಕ್ ಯು. ಹೇ ಬಾರೋ ಭಗವಂತ ಬಾರೋ ನೀ ಬಂದು. ಏನಾಯ್ತು? ನನ್ ತಂಗಿ ನೋಡಿ, ನನ್ ಮೇಲೆ ಎಷ್ಟು ವಿರೋಧಿ ಇಟ್ಕೊಂಡವ್ರೆ. ನನ್ನ ಹೆಂಡ್ರು ಎಲ್ಲೋ ಹೋಗ್ಬಿಟ್ಟವಳೆ. ನನ್ ಫೀಲಿಂಗ್ ಅಲ್ಲಿ ಹುಚ್ಚಾಗ್ಬಿಟ್ಟಿನಿ. ಅವಳು ಹೋಗ್ಬಿಟ್ಟು ಡ್ರೆಸ್ ತಗೊಂಡ್ರಿ, ಹೊರೆ ತಗೊಂಡ್ರಿ ಅಂತ ಕೇಳ್ತಾಳೆ ನೋಡ. ರೀ, ಅದು ತರಕಾರಿ ಅಂಗಡಿಲಿ ಆಫರ್ ಹಾಕಿದ್ದಾರೆ ಅಂತ ನಾನ್ ತರಕಾರಿ ತಗೊಂಡ್ ಬರಕ್ಕೆ ಅಂತ ಹೋಗಿದ್ನ. ಆಗ ಅಣ್ಣ ಅಲ್ಲಿ ರೋಡಲ್ಲೆಲ್ಲ ಬಿದ್ದು ಹೆಂಡತಿ ಬೇಕು ಅಂತ ಒತ್ತಾಡ್ತಿದ್ದ. ಅಯ್ಯೋ ನಿಂತ್ಕೋ, ನನ್ ಮಾನ ಮರ್ಯಾದೆ ಎಲ್ಲಿ ಹರಾಜಾಗುತ್ತೋ ಅಂತ ಎಳ್ಕೊಂಡ್ ಬಂದಿದ್ದೀನಿ. ಸುಮ್ನೆ ನಿಂತ್ಕೋ. ಮುದ್ದೇಶ, ಬೀದಿಲಿ ಮಕ್ಕಳ ತರ ಮರಣ ಮೇಲೆಲ್ಲ ಬಿದ್ದು ಒದ್ದಾಡ್ತಾರೆ. ಹೆಂಡತಿ ಬೇಕು ಅಂತ ಇಡಿಯಟ್. ಎಂತ ಮಾತ್ ಕೇಳ್ಬಿಟ್ಟೆ ಬಾವ. ನನ್ನ ಹೆಂಡತಿ ಕಳ್ದಾಗ ಅವಡೆ. ನೀನ್ ನೋಡಿದ್ರೆ ಇಲ್ಲಿ ಹೀರೋಯಿನ್ ಕೂಡಿಸ್ಕೊಂಡು ಪ್ರೋಗ್ರಾಮ್ ಮಾಡ್ತಾ ಇದೀಯಾ? ಏನ್ ಮಾಡ್ತಿ? ಕಳ್ದೋಗಿರೋಳು ನನ್ನ ಹೆಂಡತಿ. ನಿನ್ನ ಹೆಂಡತಿ ಕಳ್ದೋಗಿದ್ರೆ ನೋವೇನು ಅಂತ ಗೊತ್ತಾಗಿರೋದು ನಿನ್ಗೆ. ಪ್ಲೀಸ್ ಕಣ, ಆ ನೋವು ಏನು ಅಂತ ನನ್ಗೆ ಗೊತ್ತಾಗ್ಬೇಕು. ನೀನೇ ಒಂದ್ ಸ್ವಲ್ಪ ಹೆಲ್ಪ್ ಮಾಡ. ಅಲ್ಲ ಕಣ, ನೀನ್ ಕೊಡ ಕಾಟಕ್ಕೆ ನೀನ್ ಹೆಂಡತಿ ಓಡೋಗಿರ್ತಾಳ ಅಷ್ಟೇ. ಇನ್ನೇನ್ ಸಿಂಪಲ್ ಅದು. ಕರೆಕ್ಟ್ ಆಗಿ ಹೇಳಿದ್ರಿ ನೀವು. ಇಷ್ಟ ದಿವಸದಿಂದ ನಿನ್ ಜೊತೆಲಿ ಇದ್ದಿದ್ದೆ ದೊಡ್ಡ ವಿಷಯ. ನೋಡು ಮುದ್ದೇಶಣ್ಣ, ನೀನು ಮದುವೆ ಆಗಿದ್ಯಾ ಅನ್ನೋ ಒಂದೇ ಒಂದು ಕಾರಣಕ್ಕೆ ಒಂದು ರೂಮ್ ನ ನಿನ್ಗೋಸ್ಕರ ಬಿಟ್ಕೊಟ್ಟಿದ್ದೆ. ಹೆಂಗಿದ್ರು ನಿನ್ ಹೆಂಡತಿ ಓಡೋಗಿದ್ದಾಳೆ. ಆ ರೂಮ್ ನ ಖಾಲಿ ಮಾಡಿ ಯಾವಾಗ್ಲೂ ಇರೋ ತರ ಸ್ಟೋರ್ ರೂಮ್ ಅಲ್ಲೇ ಬಿತ್ಕೋ. ನೋಡಿದ್ರ ಪ್ರಿಯಮಣಿ ಅವರೇ, ನೋಡಿದ್ರ ಎಷ್ಟು ದೌರ್ಜನ್ಯ ಮಾಡ್ತಾರ ನನ್ನ ಮೇಲೆ ಇವರೆಲ್ಲ. ಹೆಂಡತಿ ಕಳೆದೋಗಿರೋ ಗಂಡಂಗೆ ತೋರ್ಸೋ ಪ್ರೀತಿನ ಇದು. ಅಯ್ಯೋ ಅಯ್ಯೋ, ಗಂಡಸ್ಗೆ ಮದುವೆ ಆದ್ರೆ ಮರ್ಯಾದೆ ಕಣಪ್ಪ. ಹೆಂಡತಿ ಎಲ್ಲ ಆಗೋದೇ ಬೇಗ ಬಂದ್ಬಿಡೆ. ಮುದ್ದೇಶ, ಪಡ್ಕೊಂಡೆ ನಿನ್ಗೆ. ಹೆಣ್ಮಕ್ಳು ಹೂವಿನ ತರ ಜೋಪಾನವಾಗಿ ನೋಡ್ಕೋಬೇಕು ಅಂತ. ಆದ್ರೆ ನೀನು ಏನು ಹೆಂಡತಿ ಕಾಲ್ ಕೊಟ್ಟು ಕಾಲ್ ಮುಟ್ಟು ಅಂತ. ಈಗ ಅನುಭವಿಸು. ತುಜಾ 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 ಏನಾಗಬಾರ್ದು ಅಂದ್ಕೊಂಡಿದ್ದು ಅದು ಆಗೋಯ್ತು. ಏನಾಯ್ತು ಬೇಗ ಹೋಗೋಣ. ಏನಾಯ್ತು? ಇರು, ಒಂದ್ ನಿಮಿಷ ಗೆಸ್ಟ್ ನ ಮಾತಾಡ್ಸ್ಕೊಂಡ್ ಬರ್ತೀನಿ. ಹಲೋ ಹಲೋ ಹಾಯ್. ನೀವು ಪ್ರಿಯಮಣಿ, ನಾನು ಮುತ್ತುಮಣಿ. ಈ ಎರಡು ಮಣಿಗಳು ಸೇರ್ಬಿಟ್ರೆ ಏನಾಗುತ್ತೆ? ಮಣಿ 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 ಮಣಿಗೊಂದು ದಾರ ತಾರ 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 ಅಂತ. ಮಣಿಗೊಂದು ದಾರ, ಆ ಮಣಿಗಲ್ಲ, ಈ ಮಣಿಗೆ ಈ ದಾರ ಕೊಡಿಸ್ಬೇಕಾಗುತ್ತೆ. ನೀನ್ ಪೀಡಲ್ ನಾಯ್ತಿನ ಏನಾಯ್ತು ಅಂತ ಮಗಳು ಬೊಗಳಯ್ಯ. ಹೇಳಪ್ಪ. ತಮಲ ತನೋರಿ
ಕಿಡ್ನಾಪ್ ಆಗಿಬಿಟ್ಟಿದ್ದು ಕನ್ಫರ್ಮ್. ಅಯ್ಯೋ ನೀನ್ ಬಾಯಿಗೆ ಮಣ್ಣಾಕ ಯಾರು ಕಿಡ್ನಾಪ್ ಮಾಡಿದವರು ಯಾರು? ನಿಮಿಷ ಮುತ್ತು, ಅವಳು ಕಿಡ್ನಾಪ್ ಆಗಿರೋ ವಿಷಯ ನಿನ್ಗೆ ಹೆಂಗ್ ಗೊತ್ತಾಯ್ತು? ರೋಡಲ್ಲಿ ಹುಡ್ಕೊಂಡು ಹೋಯ್ತಾ ಇದ್ನ. ರೋಡ್ ತುಂಬಾ ತಣ್ಣೀರ್ ಚೆಲ್ಲಿತ್ತು. ತಣ್ಣೀರು? ಅದೇ ತಣ್ಣೀರು. ಕಣ್ಣೀರು. ಆ ತಣ್ಣೀರನ್ನೇ ನೋಡ್ಕೊಂಡು ದಾರಿ ಹುಡ್ಕೊಂಡು ಹೋಯ್ತಾ ಇದ್ದೆ. ಆಮೇಲೆ ಮಳೆ ಬಂತು, ತಣ್ಣೀರೆಲ್ಲ ತೊಳ್ಕೊಂಡು ಹೊಂಟೋಯ್ತು. ಲೇ ಮುದ್ದೇಶ, ಮಳೆ ಜೊತೆಗೆ ನಿಂದು ನಿನ್ ಹೆಂಡತಿ ಸಂಬಂಧನೂ ತೊಳ್ಕೊಂಡು ಹೊಟ್ಟೋಯ್ತು ಕಣ. ನನ್ನ ಹೆಂಡತಿ ನನಗೆ ಬೇಕು. ಅಣ್ಣ, ಯಾಕಣ್ಣ ಹಿಂಗಾಡ್ತಿದ್ಯಾ? ನೀನ್ ಯಾರು ಹೇಳು? ಲಯನ್ ಮುದ್ದೇಶ. ಇಡೀ ಮಜಾ ಟಾಕೀಸ್ ಮನೆಗೆ ನಿನ್ ಗಂಡು ಗಲಿ ಅಲ್ವಾ? ಹಿಂಗ್ಯಾರ ನಾನು ಮಜಾ ಟಾಕೀಸ್ ಮನೆ ಹುಲಿ, ಲಯನ್ ಮುದ್ದೇಶ, ಗಂಡು ಗಲಿ. ಹೇಳ್ತೀನಿ ಮೇಲೆ ಗಂಡಸಾಗ ಏನೇ ಪ್ರಯೋಜನ? ಅಲ್ಲ ಕಣ, ಈಗ ಕಿಡ್ನಾಪ್ ಆಗಿದ್ದಾಳೆ ಅಂತ ಅನ್ಕೊಂಬಿಡಣ. ಆದ್ರೆ ಕಿಡ್ನಾಪ್ ಆಗಿದ್ರೆ ಇಷ್ಟೊತ್ತಿಗೆ ಕಿಡ್ನಾಪರ್ ಒಂದ್ಸಲಿ ಆದ್ರೂ ಫೋನ್ ಮಾಡ್ಬೇಕಾಗಿತ್ತಲ್ಲ. ಫೋನ್ ಬರುತ್ತಮ್ಮ, ವೆಯ್ಟ್ ಮಾಡು. ಅರ್ಜೆಂಟ್ ಮಾಡಿದ್ರೆ ಹೆಂಗೆ? ಏನೇನೋ ಸೆಟಪ್ ಇರುತ್ತಪ್ಪ. ಸೆಟಪ್ ಅಂದ್ರೆ ಅಥವಾ ಸಿನಿಮಾದಲ್ಲೆಲ್ಲ ತೋರ್ಸಲ್ವಾ? ಕಿಡ್ನಾಪ್ ಆದ್ರೆ ಒಂದು ಸೆಟಪ್ ರೆಡಿ ಆಗ್ಬೇಕು. ಮೊದ್ಲು ತಮಲನ್ನ ತಟ್ಟಾಕ್ಬೇಕು, ಆಮೇಲೆ ಉಗುರು ಕೀಳ್ಬೇಕು, ಟಾರ್ಚರ್ ಮಾಡ್ಬೇಕು, ಬೆರಳನ್ನ ಕಟ್ ಮಾಡಿ ಬಾಕ್ಸ್ ಅಲ್ಲಿ ಮನೆಗೆ ಪಾರ್ಸಲ್ ಮಾಡ್ಬೇಕು. ಆಮೇಲೆ ತಾನೇ ಫೋನ್ ಬರೋದು. ನಿನಗೆ ಬರಬಾರದು ಬರ, ನೀನೇ ಎಲ್ಲ ಮಾಡಿರೋ ನಂಗೆ ಹೇಳ್ತಾ ಇದೆಯಲ್ಲೋ. ನಾನು ಬಿಡ್ತು ಅಂದ್ರೆ ಏನು ಪ್ರಯೋಜನ ಇಲ್ಲ ಕಣ. ಕಿಡ್ನಾಪರ್ ಬಿಡ್ಬೇಕು ಕಣ. ಮುದ್ದೇಶಣ್ಣ, ಅಳ್ಬೇಡ ಕಣೋ. ಹೆಂಡತಿ ಹೋದ್ರೆ ಏನಂತೆ, ನಾನ್ ನಿನಗ್ ತಾಯಿ ಆಗಿರ್ತೀನಿ ಕಣೋ. ಮೊದ್ಲು ನೀನ್ ತಾಯಿ ಆಗೋ ಅವನಿಗೆ. ಮೊದ್ಲು ನೀನ್ ತಾಯಿ ಆಗೋ, ಆಮೇಲೆ ನನಗ್ ತಾಯಿ ಆಗೋ ಅಂತ ಡೈಲಾಗ್ ಹೊಡಿ ಅಂದ್ರೆ ಹೊಡಿತಾಳೆ. ಏ ರಾಣಿ, ಅವ್ನ್ ತಲೆ ಕೆಟ್ಟೋಗಿದೆ. ಅವನಿಗೆ ಅವ್ನ್ ಪಾಡ್ಗೆ ಅವ್ನ ಬಿಟ್ಬಿಡು. ಅವ್ನಿಗೆ ಹೇಳ್ತೀನಿ. ನಾನ್ ನೋಡ್ತೀನಿ. ಏನದು ಸೌಂಡ್? ನಾನ್ ನೋಡ್ತೀನಿ. ನೀನ್ ಟೆನ್ಷನ್ ತಗೋಬೇಕಣ. ಹೋಗಿರು. ಎಲ್ಲ ಕರೆಕ್ಟ್ ಆಗಿದೆ. ಕರೆಕ್ಟ್ ಮಾಡ್ಬೇಕು. ಅಯ್ಯೋ ದೇವ್ರೇ, ಅಪ್ಪ ಆಗ್ತಾ ಇಲ್ಲ ಕಣ. ಇಲ್ಲ, ಬಾತ್ರೂಮ್ ಇದೆ, ಓಡ್ ಬಂದ್ಬಿಡು. ಅದನ್ನ ಕಣ, ನಡ್ಕೊಂಬರಕ್ ಆಯ್ತಾ ಇಲ್ಲ ಅಂತ. ಅಯ್ಯೋ, ಇಂತ ಒಂದು ದಿನ ಬರುತ್ತೆ ಅಂತ ನನ್ ಕನ್ಸಲ್ಲೂ ಎಣಿಸಿರ್ಲಿಲ್ಲ. ಕ್ಯಾಲ್ಕುಲೇಟರ್ ತಂದ್ಕೊಡ್ಲಾ? ಏನಕ್ಕೆ ಕ್ಯಾಲ್ಕುಲೇಟರ್? ಎಣ್ಸಕ್ಕೆ. ಅಪ್ಪ ಎಣಿಸಿರ್ಲಿಲ್ಲ ಅಲ್ಲಪ್ಪ, ಅನ್ಕೊಂಡಿರ್ಲಿಲ್ಲ ಅಂತ. ಏನಾಯ್ತು ಕುರಿ? ಏನ್ ಓಲಿ ಆಡ್ಕೊಂಡ್ ಬಂದಿನ? ಓಲಿ ಆಡ್ಕೊಂಬಂದಂಗ್ ಕಾಣ್ತೀನೇನಪ್ಪ ನಾನು. ಮತ್ತೇನದು? ರಕ್ತ. ಯಾರಿಕ್ಕಿದ್ರು? ಕುರಿ ಕೈಯಲ್ಲೇನದು? ಇದೇ ಗಂಡಸರಿಗೂ ಹೆಂಗಸರಿಗೂ ಇರೋ ವ್ಯತ್ಯಾಸ ಅಂದ್ರೆ. ಇವರೆಲ್ಲ ರಕ್ತ ಆಗೈತೆ ಅಂತ ನೋಡ್ತಾ ಇರ್ತಾನೆ, ಆದ್ರೆ ನೀನು ಕೈಯಲ್ಲಿರೋ ಕವರ್ ಏನು ಅಂತ ಕೇಳ್ತಾ ಇದ್ಯಾ. ಕುರಿ ಏನೋ ತಿಂಡಿ ತಂದವನೇ, ಅಂತ. ತಿನ್ಬಿಡಿ ತಗೊಳ್ಳಿ. ಜೈ, ಏನದು ರಕ್ತ ಆಗಿರೋದು? ಕರೆಕ್ಟ್ ಆಗಿ ಹೇಳ. ನೋಡ್ರಪ್ಪ, ನೀವೇ ನೋಡಿ. ಆ ಜೊತೆಗೆ ಎಷ್ಟೊಂದು ತಕ್ತ ಕಣ ನಿನಗೆ. ರಕ್ತ ಅಲ್ಲ ಕಣೋ, ರಕ್ತ. ಇದು ನನ್ನ ಹೆಡ್ತಿದ್ದು ಉಂಗ್ರ. ಇದು ರಕ್ತನೂ ಅವಳದೆ ಯಾಕನಪ್ಪ. ಕಣ್ಣ ಮುಚ್ಚೆ ಕಾಣೆಗೂಡೆ ಆಟ ನಮ್ಮ ಬಾಳು. ಯಾರ್ಯಾರ ಹಣೆಯಲ್ಲಿ ಏನೇನಿದೆ ಬಲ್ಲೋರ್ ಯಾರು ಹೇಳು. ಅಯ್ಯೋ ನನ್ನ ಪ್ರೀತಿ ಶವ ಚಿತೆ ಏರುತ್ತಿದೆ, ವ್ಯಥೆ ಜೊತೆ ಕಥೆ ಮುಗಿದಿದೆ. ಹೇಳ್ತೀನಿ. ನಾನು ಮುತ್ತು ಬೇರೆ ಬೇರೆ ಕಡೆ ಹುಡ್ಕೊಂಡು ಹೋಗಿದ್ವಲ್ಲ, ಆಗ ದೂರದ ಗಾಡಿನಲ್ಲಿ ಕಮಲ ಮನೋರಿ ಕಾಪಾಡಿ ಕಾಪಾಡಿ ಅಂತ ಕೂಕೊಂಡು ಹೋಗ್ತಾ ಇದ್ಲು. ನಾನು ಓಡೋಗಿ ಅವ್ರಗಳ ಜೊತೆ ಫೈಟ್ ಎಲ್ಲ ಮಾಡ್ದೆ. ಇದ್ಯಾಕೋ ನನಗ್ ಡೌಟ್. ನಾನು ಫೈಟ್ ಮಾಡಕ್ಕೆ ಅಂತ ಹೋದೆಪ್ಪ.
ಅವರು ನನಗ್ ರಕ್ತ ಬರೋಂಗ್ ಹೊಡೆದ್ರು. ಈಗ ಕರೆಕ್ಟ್ ಆಗಿದೆ, ಕಂಟಿನ್ಯೂ ಮಾಡು. ಫೈಟ್ ಮಾಡಿ ಬಿಡ್ಸೋಣ ಅಂತ ಇಷ್ಟುದ್ದ ರಾಡ್ ತಗೊಂಡು ತಲೆ ಮೇಲೆ ಬಲವಾಗಿ ಹೊಡೆದ್ರು ನೋಡು. ನಾನು ಎಚ್ಚರ ತಪ್ಪಿದೋದೆ. ಎಚ್ಚರ ಆದ್ಮೇಲೆ ನೋಡ್ತೀನಿ ಕಮಲ ಮನೋಹರಿ ಅಲ್ಲಿಂದ ಶಿಫ್ಟ್ ಮಾಡ್ಬಿಟ್ಟಿದ್ರು. ಆದ್ರೆ ಕವರ್ ಅಲ್ಲಿ ಇದೊಂದು ಉಂಗ್ರ ಹಾಕಿಟ್ಟಿದ್ರು, ಎತ್ಕೊಂಬಂದೆ. ಅಲ್ಲಪ್ಪರಿ ಅವ್ರು ನೋಡಕ್ಕೆ ಹೆಂಗಿದ್ರು? ಅಲ್ಲಿ ಕಮಲನ್ ಕಿಡ್ನಾಪ್ ಆಗೈತೆ. ಇವ್ ನಾವು ನಮ್ಗೆ ಯಾವನ ಹೆಂಗವನೇ ಅನ್ನೋದು ಇಂಪಾರ್ಟೆಂಟ್. ನೋಡ್ಕೊಂಡ್ ಕೂತ್ಕೊಳ್ಳ. ಹೇಯ್, ಅದ್ ಗೊತ್ತಾದ್ರೆ ಪೊಲೀಸ್ ಅವ್ರಿಗೆ ಹೇಳ್ಬೋದಲ್ಲ, ನೋಡೋದಕ್ಕೆ ಹಿಂಗಿದಾನೆ ಹುಡುಕಿ ಅಂತ. ಅಯ್ಯೋ ಆ ಕೆಲ್ಸ ಎಲ್ಲಾರು ಮಾಡ್ಗಿಡ್ಬಿಟ್ಟಿರ. ನನ್ಗೆ ಹೊಡಿಬೇಕಾದ್ರೆ ಅದನ್ನ ಹೇಳಿದ್ದವ್ರು. ಪೊಲೀಸ್ ಗೀಲೀಸು ಅಂತ ಹೋದ್ರೆ ಕಮಲ ಮನೋಹರಿ ಒಂದೊಂದೇ ಪಾರ್ಟ್ ಕಟ್ 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 ಮಾಡಿ ಮನೆಗೆ ಪಾರ್ಸಲ್ ಕಳಿಸ್ತೀನಿ ಅಂದ್ರು. ಅಯ್ಯಯ್ಯೋ, ಬೇರೆ ಏನಾದ್ರೂ ಕ್ಲೂ ಇದೆಯಾ? ನೆನಪು ಮಾಡ್ಕೊಳ. ನೆನಪಾಯ್ತು. ಏನು? ಈ ಕೇಸ್ ನ ಸಾಲ್ವ್ ಮಾಡಕ್ಕಿರೋದು ಒಂದೇ ದಾರಿ. ಏನ್ ದಾರಿ ಅದು? ಪ್ರಿಯಾಮಣಿ. ಪ್ರಿಯಾಮಣಿ ವಿಲನ್ಗಳಿದ್ರಲ್ಲ, ನಾವು ಆದು ಸ್ಟೇಷನ್ ಕಡೆಯವರು ಅಂತ ಹೇಳಿದ್ರು. ಆದಿಶೇಷ ಯಾರೋ ಈಗ? ಅದೇ ಆದಿಶೇಷ ವಿಲನ್, ಅವನ ಹೆಂಡ್ತಿದೆ ಪ್ರಿಯಾಮಣಿ. ಏನೋ ಹೇಳ್ತಾ ಇದ್ದೀರಾ? ಆ ವಿಲನ್ ಆದಿಶೇಷನ್ ಹೆಂಡ್ತಿದೆ ಪ್ರಿಯಾಮಣಿ. ಪ್ರಿಯಾಮಣಿ ನನ್ನ ಹೆಂಡ್ತಿಯ ಕಿಡ್ನಾಪ್ ಮಾಡ್ತಿದ್ದ. ಯಾಕೆ ಮೇಡಮ್ ನೀವು ಬಡವ ಮೇಲೆ ನಿಮ್ಗೆ ಹೊಟ್ಟೆ ಉರಿ. ನಿಮ್ಗೇನಾದ್ರೂ ನನ್ ಮೇಲೆ ಲವ್ ಆಗಿದ್ರೆ ಅದ ಬಿಟ್ಬಿಟ್ಟು ನನ್ನ ಪಡ್ಕೊಳಕ್ಕೋಸ್ಕರ ನೀವು ನಾನು ಹೆಂಡ್ತಿನ ಕಿಡ್ನಾಪ್ ಮಾಡ್ಸ್ಬಿಡೋದ? ಇದು ನ್ಯಾಯವಾ? ನೀವೇ ಹೇಳಿ. ಇಲ್ಲ. ಅಯ್ಯೋ, ಚೆನ್ನಾಗಿ ಕಾಣೋ ಹಾಗೆ ಹುಟ್ಟೋದೇ ತಪ್ಪ? ನನ್ನ ಸೌಂದರ್ಯ ನನಗೆ ಮುಳ್ಳಾಗೋಯ್ತಾ? ಪಾಪ, ಆಗ್ಬಾರ್ ಜಾಗದಲ್ಲೆಲ್ಲ ಮುಳ್ಳಾಗಿದೆ, ನಿನ್ ಸೌಂದರ್ಯ ಮುಳ್ಳಾಗಿರೋದಲ್ಲ. ಮುತ್ತಕುರಿ, ಏನ್ರ ಆಗಿದೆ ನಿಮ್ಗೆ? ಪ್ರಿಯಾಮಣಿಗೂ ಕಿಡ್ನಾಪರ್ಗೂ ಏನೋ ಲಿಂಕ್ ಅಲ್ಲಿ? ನಮ್ಮ ಸುದೀಪ್ ಅವ್ರದ್ದು ವಿಷ್ಣುವರ್ಧನ ಸಿನಿಮಾನಲ್ಲಿ ಡಾನ್ ಆದಿಶೇಷನ್ ಹೆಂಡತಿ ಯಾರು? ಪ್ರಿಯಾಮಣಿ ತಾನೇ. ಕಿಡ್ನಾಪ್ ಮಾಡಿದವರು ನಾವು ಆದಿಶೇಷ ಕಡೆಯವರು ಅಂತ ಹೇಳಿದ್ರು. ಕರೆಕ್ಟ್. ಸೊ ಇವಾಗ ಪ್ರಿಯಾಮಣಿಯವರು ಅವ್ರ ಗಂಡ ಆದಿಶೇಷನ್ಗೆ ಫೋನ್ ಮಾಡ್ಬಿಟ್ಟು ಕಮಲ ಮನೋಹರಿ ಅವ್ರನ್ನ ನಮ್ಗೆ ಗೊತ್ತಿರೋ ಹುಡುಗಿ ಬಹಳ ಪರಿಚಯ, ಬಿಟ್ಬಿಡಿ ಅಂತ ಹೇಳಿದ್ರೆ ಬಿಟ್ಬಿಡ್ತಾರೆ ಅಷ್ಟೇ. ಪ್ರಿಯಾಮಣಿ ಅವರೇ ಹೇಳಿ. ಫೋನ್ ಮಾಡ್ಕೊಡ್ತೀನಿ, ನೀವು ಮಾತಾಡ್ಬಿಡಿ. ಓಕೆ. ಫಸ್ಟ್ ಆಫ್ ಆಲ್ ಕಮಲ ಮನೋಹರಿ ಫೋನ್ ಆನ್ ಅಲ್ಲಿ ಇದೆಯಾ ನೋಡ್ತೀನಿ ರೀ. ಯಾವನವನು ಮನೆ ಮುಂದೆ ಕಸ ಹಾಕ್ತಿರೋನು? ನೋಡು ನಿಮ್ಗೆ ಒಂದ್ಸಲ ಹೇಳಿದ್ಮೇಲೆ ಹೋಗ್ಬೇಕು ಆ ಕಡೆ. ನೋಡು. ಮಾತಾಡಿ. ಆದಿ, ಹಾಯ್. ನೀನ್ ಮಾಡ್ತಾ ನಾನು ಗೆಲ್ತೀನಿ ಅನ್ಕೊಂಡ. ವಿಷ್ಣುವರ್ಧನ ಪಿಕ್ಚರ್ ಕ್ಲೈಮ್ಯಾಕ್ಸ್ ಅಲ್ಲಿ ನೀನ್ ಏನ್ ಮಾಡ್ದೆ? ಇಲ್ಲ, ಸುದೀಪ್ ಅವ್ರ ಕೈಯಲ್ಲಿ ನಾಯಿ ಕೊಡ್ದಂಗ್ ಕೊಡಿಸ್ತೆ ತಾನೆ? ಇಲ್ಲ, ಏನು ಆದಿ ವಾಯ್ಸ್ ತರ ಇಲ್ವಲ್ಲ? ಹಲೋ, ಆದಿ ವಾಯ್ಸ್ ತರ ಇಲ್ಲಲ್ಲ ಇದು. ಗಂಟ್ಲು ಕಟ್ಕೊಂಡ್ಬಿಟ್ಟೈತೆ. ಆದಿ, ಒಂದ್ ನಿಮಿಷ. ನಿಮ್ ಹೆಂಡತಿ ಹೆಸರು? ನನ್ನ ಹೆಂಡತಿ ಹೆಸರು ಏನೇ? ಕಮಲ ಮನೋಹರಿ. ಕಮಲ ಮನೋಹರಿ. ಆದಿ, ಯಾರೋ ಕಮಲ ಮನೋಹರಿ ಅಂತ ಯಾರೋ ಕಿಡ್ನಾಪ್ ಮಾಡಿದ್ಯಾ ಅಂತ, ಸರಿನಾ? ಯಾಕೆ ಕಿಡ್ನಾಪ್ ಮಾಡ್ದೆ? ಪಾಪ ಬಿಟ್ಬಿಡು. ಹಂಗೆಲ್ಲ ಬಿಡಕ್ಕಾಗಲ್ಲ. ಹಲೋ ಮಿಸ್ಟರ್ ಆದಿ, ಯಾಕ್ರಿ ಗೊಳಿಕೋತೀರಾ? ಪಾಪ ನಮ್ಮ ಮುದ್ದೇಶನ್ ಹೆಂಡತಿ ಪಾಪ ತುಂಬಾ ಪ್ರೀತಿ ಇಟ್ಕೊಂಡು ಬಿಟ್ಬಿಡಿಪಾ. ನೋಡಿ, ಕಮಲ ಮನೋಹರಿ ಅವ್ರನ್ನ ಬಿಡ್ಬೇಕು ಅಂದ್ರೆ 10 lakh rupees ಆಗುತ್ತೆ. ಅದನ್ನ ನಮ್ಮ ಹುಡ್ಗ ಸಖತ್ತಾಗಿ ಒದೆ ತಿನ್ಕೊಂಬಂದಾನಲ್ಲ, ಹುರಿ ಕೈಲಿ ಕೊಟ್ಬಿಡಿ. ಹುರಿ ಕೈಲಿ 10 ಲಕ್ಷ ಕೊಟ್ರೆ ನೀವು ಕಮಲ ಮನೋಹರಿನ್ ಬಿಡ್ತೀರಾ? ಈಗ ಇದೇ ಫೈನಲ್? ಇದೇ ಫೈನಲ್. 10 lakh rupees ಕೊಟ್ರೆ ಕಮಲ ಮನೋಹರಿನ ಬಿಟ್ಬಿಡ್ತೀನಿ. ಓಕೆ ಬೈ, ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್. ಹಲೋ, ಇನ್ನೊಂದ್ಸಲ ಕಸ ಹಾಕಿದ್ರೆ ಅಷ್ಟೇ ನೋಡ. ಮೇಲೆ ಸತಿ ಹೇಳ್ತೀಯ ಅವನಿಗೆ? ಅವ್ನು ಕೇಳೋದೇ ಇಲ್ವಲ್ಲ. ಅವನೆಲ್ಲ ಕಸ ಹಾಕ್ಬಿಟ್ಟಾಯ್ತು.
ರೀ ನನ್ಗೊಂದ್ ಡೌಟ್. ಕಿಡ್ನಾಪರು ಕುರಿಗೆ ಚೆನ್ನಾಗಿ ಹೊಡೆದಿದ್ದಾರೆ ನಿಜ, ಆದ್ರೆ ಅವನ್ ಹೆಸರು ಕುರಿ ಅಂತ ಅವ್ರಿಗೆ ಹೆಂಗ್ ಗೊತ್ತಾಯ್ತು? ಪಾಯಿಂಟ್ 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 ಕರೆಕ್ಟ್. ಹೆಂಗ ಗೊತ್ತಾ ನಿನ್ನ ಹೆಸರು? ಅದು ಆಕ್ಚುಲಿ ಅವರು ಒಡೆಯಕ್ ಬಂದ್ರಲ್ಲ, ಆಗ ನಾನು ಹೀರೋ ತರ ಈ ಕುರಿಗೆ ಹೊಡೆಯೋ ಗಂಡು ಇನ್ನು ಹುಟ್ಟಿಲ್ಲ, ಹುಟ್ಟೋದು ಇಲ್ಲ ಅಂತ ಫೋರ್ಸ್ ಅಲ್ಲಿ ಹೇಳ್ದೆ. ಅವಾಗ ಕೇಳಿಸ್ಕೊಬಿಟ್ಟಿರ್ಬೇಕು. ಅಲ್ಲ ಕಣ, ನೀನ್ ಅಷ್ಟೆಲ್ಲ ಫೋರ್ಸ್ ಅಲ್ಲಿ ಹೇಳಿದ್ರು ನಿನಗ್ ಮಾತ್ರ ಅವ್ರ ನಾಯಿ ಹೊಡೆದಂಗ್ ಹೊಡೆದ್ ಕಳ್ಸಿದಾರಲ್ಲ, ಹೆಂಗೆ? ಆಗ್ಲೇ ಗೊತ್ತಾಗಿತ್ತು ನನಗೂ ಹೊಡೆಯೋ ಮಕ್ಕಳು ಹುಟ್ಟಿದ್ದಾರೆ ಅಂತ. ಮಕ್ಕಳ ಕೈಲಿ ಓದೇ ತಿಂದ್ ಬಂದಿದ್ಯಾ ನೀನೀಗ? ನನಗೂ ಹೊಡೆಯೋ ಗಂಡು ಮಕ್ಕಳು ಹುಟ್ಟಿದ್ದಾರೆ ಅಂತ. ನನಗೇನೋ ಡೌಟ್ ಬರ್ತಾ ಇದೆ. ಮಕ್ಕಳು ಒಂದೇ, ಗಂಡ್ ಮಕ್ಕಳು ಒಂದೇ. ಇವಾಗ ಯಾರು ನಿನ್ಗೆ ಹೊಡೆದಿರೋದು ಕರೆಕ್ಟ್ ಆಗಿ ಹೇಳು. ಅಪ್ಪ ಬಿಡಪ್ಪ, ಯಾರೊಬ್ರು ಹೊಡೆದವ್ರೆ. ಈಗ ಕಾಸು ಎಲ್ಲಿಂದ ತರ್ತಾನೆ ನಮ್ಮ ಉದ್ದೇಶ? ಹೌದು ಕಣ, 10 ಲಕ್ಷ ನಿನ್ ಕಷ್ಟ ಆಗಲ್ವೇನಾ? ವಾಲಿ ಬಿಡ ಮುದ್ದೆ, ಎಂಟಿ ಇನ್ನೊಬ್ಳು ಸಿಕ್ಬಿಡ್ತಾಳೆ. ಆದ್ರೆ 10 ಲಕ್ಷ ರೂಪಾಯಿ ಹುಟ್ಟಿದ್ದಣ. 10 ಲಕ್ಷ ಎಲ್ಲಿಂದ ತರಣಪ್ಪ? ಎಲ್ಲಿಂದ ತರಣ? ಈಗ 10 ಲಕ್ಷ ಒಂದ್ ಕೆಲ್ಸ ಮಾಡೋಣ ಪಾಪ ಕಣ, ಒಂದು 5 ಲಕ್ಷ ಮಾಡ್ಕೊಳ್ಳೋಣ. 5 ಲಕ್ಷ ಮಾಡ್ಕೊಳ್ಳೋಣ. ಅಲ್ಲ ಫೋನ್ ಮಾಡ್ತಾರಲ್ಲ ಅವಾಗ ಚೌಕಾಸಿ ಮಾಡ್ಕೊಳ್ಳೋಣ ಅಂದೆ. ಮತ್ತೆ ಏನಪ್ಪ ಮಾಡೋದ ಈಗ? ನನಗೆ ನಾನು ಎಡ್ತಿಬೇಕು ಅಷ್ಟೇಯ. ಅವಳು ಒಡವೆ ಎಲ್ಲ ಮನೆ ಒಳಗಡೆ ಇದೆ, ತಗೊಬರ್ತೀನಿ. ಅದನ್ನೇ ಕೊಟ್ಬಿಡುವ. ಮುದ್ದೇಶ ಬೇಡ ಕಣ. ನೀನ್ ಸುಮ್ಕಿರ ಮಾವ, ನಾನು ಎಡ್ತಿ ಮುಖ್ಯ ಅಷ್ಟೇ. ಅಯ್ಯೋ, ಇವ್ನ್ ಹೇಳಿದ್ರೆ ಕೇಳೋದೇ ಇಲ್ವಲ್ರಿ. ರೀ ನನ್ಗಿನ್ನೂ ಒಂದ್ ಡೌಟ್ ಬರ್ತಾ ಇದೆ. ಏನಮ್ಮ ನಿಮ್ಗೆ ಇನ್ನೊಂದು ಡೌಟ್? ಅದೇ ರೀ, ಇವಾಗ ಕಾಲ್ ಹೆಂಗಿದ್ರು ಬಂದಿತ್ತಲ್ವಾ, ಆ ಕಾಲ್ ಎಲ್ಲಿಂದ ಬಂದಿದೆ ಅಂತ ನಾವ್ ಟ್ರೇಸ್ ಮಾಡಿದ್ರೆ ಕಮಲ ಮನೋಹರಿನ ನಾವ್ ಸೇಫ್ ಗಾರ್ಡ್ ಮಾಡಿ ಮನೆಗ್ ಕರ್ಕೊಂಡ್ ಬರ್ಬೋದು. ಏನ್ ಹೇಳ್ತೀರಾ? ಕರೆಕ್ಟ್ ಕರೆಕ್ಟ್. ನಾನು ಫೋನ್ ಮಾಡಿ ಅದು ಎಲ್ಲಿಂದ ಬಂದಿತ್ತು ಅಂತ ಒಂದು ಆಪ್ ಇದೆ, ಅದನ್ನ ನೋಡಿ. ಯಾವನ ತಿರ್ಗ ಕಸ ಹಾಕ್ತಿರೋದಲ್ಲ? ತಿರ್ಗ ಕಸ ಹಾಕಕ್ ಬಂದಾನೆ. ಅವ್ರದ್ದೇ ಫೋನ್ ಬರ್ತಾ ಇದೆ, ತಗೊಳ್ಳಿ. ಲೌಡ್ ಸ್ಪೀಕರ್ ಆಗ್ತೀನಿ. ಹಲೋ, ನಂಬರ್ ಟ್ರೇಸ್ ಮಾಡ್ತಿದ್ಯಾ ರಾಜಾ? ನಾನ್ ಯಾರು? ಆದಿಶೇಖರ್. ಯಾರು, ಎಲ್ಲಿ, ಏನು ಮಾಡಿದ್ರು ನನಗೆ DTH ಕ್ಲಾರಿಟಿಲಿ ಕಾಣುತ್ತೆ, ಕೇಳುತ್ತೆ. ಈ ಆಟೆ ಎಲ್ಲ ಬಿಟ್ಬಿಟ್ಟು ಹಣದ ವ್ಯವಸ್ಥೆ ಮಾಡಮ್ಮ. ಇಲ್ಲ ಅಂದ್ರೆ ನಿಮ್ಮ ಕಮಲ ಮನೋಹರಿ ಕತೆ ಆದಿಶೇಷ ಅವ್ರೆ, ಸಾರಿ. ನಮ್ಗೆ ನಮ್ಮ ಮನೆ ಹೆಣ್ಮಗು ತುಂಬಾ ಮುಖ್ಯ. ತಪ್ಪಾಗೋಯ್ತು, ನಾವೇನ್ ಟ್ರೇಸ್ ಮಾಡಲ್ಲ. ನೋಡಿ, ಈ ತಪ್ಪಿಗೆ ಒಂದು ಶಿಕ್ಷೆ ಇದೆ. ಪ್ರಿಯಾಮಣಿ ಅವ್ರ ಕೈಯಲ್ಲಿ ಸೂಪರ್ ಆಗಿರೋ ಒಂದು ಡ್ಯಾನ್ಸ್ ಮಾಡಿಸ್ಬಿಟ್ರೆ ನೀವು ಕೊಡೋ ಅಮೌಂಟ್ ಅಲ್ಲಿ 10% ಕ್ಯಾಶ್ ಬ್ಯಾಕ್ ಆಫರ್ ಕೊಡ್ತೀನಿ. ಡ್ಯಾನ್ಸ್ ಮಾಡಿಸಿ ಬೇಗ. ಇದು ಖಂಡಿತ ಆದಿ ಅಲ್ಲ. ಇದು ನನಗೂ ಯಾಕೋ ಡೌಟ್ ಬರ್ತಾ ಇದೆ. ಇನ್ನೊಂದ್ಸಲ ಕಸ ಹಾಕಿದ್ರೆ ಕತ್ತರಿಸ್ಬಿಡ್ತೀನಿ. ಯಾರದು? ಬೈತಿದ್ದೀನಿ ಬಿಡ. ಅವನೇನಾ? ಅವನೇ ಬಂದವನೇ. ಪ್ಲೀಸ್ ಒಂದು 2 ಸ್ಟೆಪ್ಸ್ ಹಾಕಿ. ಫಾರ್ ಕಮಲ ಮನೋಹರಿ ಮಾಡಿ. ಆ ಬಳೆ ಕೊಡ ಎಲ್ಲ ತಗೊಂಬಂದಿ. ನೀವು ಒಂದು ಬಿಟ್ಟಿಲ್ಲ. ಅವ್ರು ತವ್ರ ಮೇಲೆ ಕೊಟ್ಟಿದ್ದು ಎಲ್ಲ ಇರಲ್ಲದೆ. ನೀನು ಕಣ ನಿಜವಾದ ಗಂಡ ಅಂದ್ರೆ ಎಂಟಿಗೋಸ್ಕರ ಒಡವೆ ಎಲ್ಲ ಕೊಡ್ತೀಯಲ್ಲೋ. ಲಯನ್ ಮುದ್ದೇಶ. ಹೌದು, ಅವನ್ ದುಡ್ದಿದ್ದಾಗಿದ್ರೆ ಒಂದ್ 2 ಕೊಡ್ತಾ ಇರಲಿಲ್ಲ. ಎಂಟಿ ತಾನೆ, ಅದಕ್ಕೆ ಕೊಟ್ಟವನೆ. ಹೋಗ, ಹುಷಾರ ಕೊಟ್ಬಿಟ್ಟು ಬನ್ನಿ. ಹೋಗ, ಬರ್ಬೇಕಾದ್ರೆ ವಿಡಿಯೋ ಮಾಡ್ಕೊಂಡ್ ಬನ್ನಿ. ಒಂದು ಬಳೆ ಮಿಸ್ ಆಗಿಬಿಟ್ಟಿದೆ ಕೊಡಮ್ಮ. ಅದ್ ನನ್ ಗಂಡ ಕೊಟ್ಟಿತ್ತು. ಈಗ ಈ ಬಿದ್ದಿದ್ದು ನನ್ ಕಣ್ಣಾರು ನೋಡಿದ್ನಲ್ಲ. ಕೊಡ್ರಪ್ಪ, ಒಡವೆ ನಾನೇ ಕೊಟ್ಟಿದ್ದೀನಿ. ನಿಮ್ದೇನ್ ಗೋಳು? ಈ ಜೀಬ್ರಾ ನೋಡಿ ಏನ್ ಬರ್ಗೆಟ್ಟಿದ್ದೀರಿ. ಬಿದ್ದೋಗಿದ್ನು ತೆಗೆದು ಪುಸ್ತಕ ಕೈಗೆ ಅದನ್ನ ಕೊಟ್ಬಿಟ್ಟು ಬರ್ಬೇಕಾದ್ರೆ ವಿಡಿಯೋ ಮಾಡ್ಕೊಂಡ್ ಬನ್ನಿ. ಪ್ರೂಫ್ ಸಿಗುತ್ತೆ, ಪೊಲೀಸ್ ಕೊಡೋಣ. ನಾ ಕೊಟ್ಬಿಟ್ಟು ಬರ್ತೀನಿ. ಆಯ್ತು ರೀ, ನೀನ್ ಒಬ್ಬನೇ ಹೋಗ್ಬೇಡ ಕಣ. ನಿನ್ಗೇನಾದ್ರೂ ಆಗೋಗ್ಬಿಟ್ರೆ ನನಗೆ ಯಾರು ಇದ್ದಾರೆ? ನಡಿಯಪ್ಪ, ನಡಿ. ಅಣ್ಣ, ಅಣ್ಣ, ಕಮಲ ಮನೋಹರಿ ಅಣ್ಣ, ಬಾಯ್ಲಿ ಬಾಯ್ಲಿ. ಬನ್ನಿ ಬದ್ಲು. ಬಾಯ್ಲಿ. ಅದ ಕಣೆ, ಇಷ್ಟೊತ್ತು ಎಲ್ಲೇ ಹೋಗಿದ್ದೆ? ಇದ್ದಕ್ಕಿದ್ದಂಗೆ ನೀನ್ ಬಂದ್ಬಿಟ್ಟಿದೆ. ಇನ್ನು ಕಿಡ್ನಾಪರ್ಸ್ ನಾವು ದುಡ್ಡೇ ಕೊಟ್ಟಿಲ್ಲ.
ಕಿಡ್ನಾಪರ್ಸ್ ನಿಂಗೇನು ಮಾಡಿಲ್ಲ ತಾನೆ? ಅಯ್ಯಯ್ಯೋ ಯಾವ ಕಿಡ್ನಾಪ್ ಏನ್ ಮಾತಾಡ್ತಿದ್ದೀರಾ? ಕುರಿಯಣ್ಣ ಮುತ್ತಣ್ಣ ನಾನ್ ನಿಮ್ಮಿಬ್ರಿಗೆ ಹೇಳ್ಬಿಟ್ಟಾಗಿದೆ ತಾನೆ? ನಾವು ಆದಿಶೇಷನ್ ದುಡ್ಡು ಕೊಟ್ಬಿಟ್ಟು ಬಂದ್ಬಿಡ್ತೀವಿ, ನೀವೆಲ್ಲ ಇಲ್ಲೇ ಇರಿ ಹುಷಾರಾಗೆ. ಕುರಿ ಮುತ್ತು ಅದು ತಮಲ ಮನೋಹರಿ ಶಾಕಲ್ ಏನೇನೋ ಮಾತಾಡ್ತಿದ್ದಾರೆ. ಒಂದ್ ನಿಮಿಷ ಏ ಕಮಲ ಅಣ್ಣ ನೀನ್ ಯಾವಾಗ ದೇವಸ್ಥಾನಕ್ಕೆ ಹೋಗಿದ್ದೆ? ಕುರಿ ಅಣ್ಣ ಮುತ್ತಣ್ಣಂಗೆ ಹೇಳ್ಬಿಟ್ಟೆ ನಾ ದೇವಸ್ಥಾನಕ್ಕೆ ಹೋಗಿದ್ದೆ. ಅಯ್ಯೋ ಮುತ್ತು ಕುರಿ ಕಮಲ ಮನೋಹರಿನ ನೋಡೇ ಇಲ್ಲ ಅಂತ ಹೇಳಿದ್ರಲ್ಲ ನೀವಿಬ್ರು? ಅದೇ ತಮಲ ಮನೋಹರಿ ಮನೆಯಿಂದ ಹೊರಗಡೆ ಹೋದ್ಮೇಲೆ ನೋಡ್ಲೇ ಇಲ್ಲ ಅಂತ ಹೇಳಿದ್ರು. ಮತ್ತೆ ಕಮಲ ಕಿಡ್ನಾಪ್ ಆಗಿದ್ದು, ನೀನ್ ಒಡೆದಾಡಿ ರಕ್ತ ಸುರಿಸ್ಕೊಂಡ್ ಬಂದಿದ್ದು ಇವೆಲ್ಲ ನಿನ್ ಗೊತ್ತಿರ ಅಲ್ಲೇ ನನ್ನ ಹೆಡ್ತಿಗೋಸ್ಕರ ಹೋರಾಡಿ ರಕ್ತ ಸುರಿಸ್ಕೊಂಡ್ ಬಂದವನು ನೋಡ್ರಿ. ಅವ್ರ ಮೇಲೆ ಅನುಮಾನ ಪಡ್ತಾ ಇದೀಯ ನೀನು? ಅವ್ರ ಏನು ಅಂತ ನಂಗೆ ಗೊತ್ತದೆ. ಕಿಡ್ನಾಪ್ ಆಗಿರೋ ಗಾಬರಿನಲ್ಲಿ ಪಾಪ ನನ್ನ ಹೆಡ್ತಿ ಏನೇನೋ ಮಾತಾಡ್ತಾಳೆ, ದೇವಸ್ಥಾನ ಅದು ಇದು ಅಂತ. ನನ್ನ ಪಾಲಿನ ದೇವ್ರು ಅವ್ರಿಬ್ರು. ಬಾವಾ ಇವ್ರಿಲ್ಲ ಅಂದ್ರೆ ರಕ್ತ ಸುರಿತ ಕಾಯ್ತಾ ಇತ್ತ ನೋಡು. ಈಗಲೂ ನನ್ನ ಹೆಂಡತಿ ವಾಪಸ್ ಬಂದ್ಮೇಲೂ ಮತ್ತೆ ಹೋಗಿ ಆ ಕಿಡ್ನಾಪರ್ ಹತ್ರ ದುಡ್ಡು ಕೊಟ್ಬಿಟ್ಟು ಬಿಡಿಸ್ಕೊಂಬತ್ತೀವಿ ಅಂತ ಪಾಪ. ಎಂತ ಒಳ್ಳೆ ಮನಸ್ಸು ಬಾವಾ. ಅವ್ರು ಬಿಟ್ಟವ್ರು ಈಗ ನಮ್ಗೇನಾಗಬೇಕಿತ್ತು? ಆದಿಶೇಷನ್ ದುಡ್ಡು ತಲ್ ಸುಟ್ಟು ಬಂದ್ಬಿಡ್ತೀನಿ. ಒಂದ್ ನಿಮಿಷ ಬೈಲಿ. ಏನು ಅಕಸ್ಮಾತ್ ಆ ಕಿಡ್ನಾಪರು ನಿಮ್ಮಿಬ್ಬರನ್ನ ಹಿಡಿದಿಟ್ಕೊಂಡ್ಬಿಟ್ರೆ? ಬಿಡ್ಸ್ಕೊಂಡ್ಬಿಡ್ತೀವಿ. ಕೊಡಬಾಯ್ಲಿ, ನಿಮ್ಮನ್ನ ಕಳ್ಕೊಳಕ್ಕೆ ನಂಗೆ ಇಷ್ಟ ಇಲ್ಲ. ಈ ಒಡವೆ ನಾವೇ ಇಟ್ಕೊತೀವಿ. ಬೇಡಕನಪ್ಪ, ಹೆಂಗೂ ಇವಳು ಬಂದಾಳಲ್ಲ, ನೀವು ಹೋಗಿ ಅವ್ರಿಗೇನಾರ ಮಾಡ್ಬಿಟ್ರೆ ಕೊಡು, ಪ್ರಸಾದ ಕೊಡು ಪಾಪ. ಅಣ್ಣ ತಗೋ ಅವ್ರು ಫೋನ್ ಮಾಡ್ಬಿಟ್ಟು ತಿರ್ಗಿ ಏನಾರು ಮಾಡ್ತೀನಿ ಅಂದ್ರೆ ದುಡ್ಡು ಕೊಟ್ಬಿಟ್ಟು ಬಂದ್ಬಿಡ್ತೀವಿ. ಕೊಡ ಇಡ್ತಿ, ಇದನ್ನ ಒಳಗೋಗಿ ಇಟ್ಬಿಟ್ಟು ಬರ್ತೀನಿ. ಬಾ ನೀನು. ಬರಕ ಮುಂಚೆ ಬಟ್ಟೆ ಚೇಂಜ್ ಮಾಡ್ಕೊಂಬನ್ರಿ. ಕಮಲ ಮನೋಹರಿ ಅಣ್ಣಯ್ಯ ಒಂದ್ ನಿಮಿಷ ಬಮ್ಮ ಇಲ್ಲಿ. ಅಲ್ಲಮ್ಮ ನಾಳೆ ಬೆಳಗ್ಗೆವರೆಗೂ ಬರ್ಬೇಡ ಅಂತ ಹೇಳಿದ್ವಲ್ಲಮ್ಮ. ಹೌದು. ಯಾಕಮ್ಮ ಬಂದೆ? ನೀವೆಲ್ಲ ನನ್ಗೋಸ್ಕರ ಕಾಯ್ತಾ ಇರ್ತಿರಲ್ಲ ಅಣ್ಣ, ಅದಕ್ಕೆ ಬೇಗ ಬಂದ್ಬಿಟ್ಟೆ. ಹೆದರಿಕೆ ಆಗ್ಲಿಲ್ಲ ತಾನೆ? ಪ್ಲಾನ್ ಸಕ್ಸಸ್ ಅಣ್ಣ. ನಿನ್ನ ಗಂಡ ಕಾಯ್ತಾವನೆ, ಹೋಗು. ಏನ್ರ ಮಾತಾಡ್ತಾ ಇದ್ರಿ? ಏನಿಲ್ಲಪ್ಪ, ಪ್ರಸಾದ ಕೊಟ್ರಲ್ಲ ಚೊರ್ಪಿಲ್ವಾ ಅಂತ ಕೇಳ್ದೆ. ಮುತ್ತು ಇನ್ಮೇಲೆ ನಮ್ಗೆ ತಿಪ್ಪೆ ಗಟ್ಟಿ. ತಿಪ್ಪೆ ಅಲ್ಲ ಕಣೋ, ಚಿಪ್ಪೆ ಗಟ್ಟಿ. ಅದೇ ತಿಪ್ಪೆ ಗಟ್ಟಿ. ಕೈಗೆ ಬಂದು ತುತ್ತು ತಾಯಿಗೆ ಬರ್ಲಿಲ್ಲ. ನಿಮ್ಮ ಅಪ್ಪನಿಗೆ ತಂದ್ಕೊಡ್ಬೇಡ್ವಾ? ತಾಯಿ ಅಲ್ಲ ಅದು, ಬಾಯಿ. ಅದೇ ತಾಯಿಗೆ ಬರ್ಲಿಲ್ವಲ್ಲ ಓದಿದ್ದು. ತುರಿ ಪಾಪ ತುರಿಯಣ ಕಾಯಿ ಕೊಟ್ಟವ್ರಲ್ಲ, ಅವನು ಚರಣನ ಹತ್ರ ತುರೆಮಣೆ ಇಸ್ಕೋ. ಚರಣ ತುರೆಮಣೆ ಕೊಡೋ, ತುರ್ಕೋ ಕೂತಿರ್ತೀವಿ. ನನಗೆ ಇವ್ರ ಮೇಲೆ ಸಿಕ್ಕಾಪಟ್ಟೆ ಡೌಟ್ ಇತ್ತು. ಈ ನನ್ನ ಮಕ್ಕಳ ಮಾಡೋ ಕೆಲಸನೇ ಇದು. ಆದ್ರೂ ಈ ಆದಿಕೇಶವ ಯಾರು ಅಂತ ನಾನು ಆದಿಶೇಷ ರೀ ಚೆಕ್ ಮಾಡಿದೆ, ಅಲರ್ಟ್ ಆಗಿದೆ. ಆದಿಶೇಷ ಯಾರು ಅಂತ ಕಂಡಿಡಿಲೇಬೇಕು. ನೀನೇನೇ ಮಾಡ್ತಿದ್ಯಲ್ಲ, ಹೋಗೆ ಫಸ್ಟ್ ಹೋಗ್ಬಿಟ್ಟು ಬಂದವ್ರಿಗೆ ಏನಾದ್ರು ಒಂಚೂರು ಕಾಫಿ ಟೀ ಏನಾದ್ರು ವಿಚಾರಿಸು. ಕಾಫಿ ಟೀ ಇಲ್ಲ, ಟೊಮೆಟೊ ಸೂಪ್ ಇದೆ, ತರ್ತೀನಿ. ಟೊಮೆಟೊ ಸೂಪ್ ನೆನ್ನೆ ಫ್ರೆಶ್ ಆಗಿ ಮಾಡಿ. ಬೇಡಮ್ಮ, ಥ್ಯಾಂಕ್ ಯು. ಓಕೆ, ಈಗ ನಮ್ಮ ಮಜಾ ಟಾಕೀಸ್ನ ಹೊಸ ಗೇಮ್ ಆಡೋಣ. ಅದ್ರ ಹೆಸರು ಕೇಳ್ರಿ, ಏನ್ ಕೇಳುತ್ತೆ ಹೇಳ್ರಿ. ಓಕೆ, ಆದ್ರೆ ಇದು 4 ಜನ ಇದ್ರೆ ಚೆನ್ನಾಗಿರುತ್ತೆ. ನೀವು 3 ಜನ ಬಂದಿದ್ದೀರಾ, ಸೊ ಒಂದ್ ಕೆಲಸ ಮಾಡೋಣ. ಆಡಿಯನ್ಸ್ ಇಂದ ಐ ಸೆಲೆಕ್ಟ್. ಬಾಮ, ಇವರೊಬ್ಬರು ನಿಮಗ್ ಜಾಯ್ನ್ ಆಗ್ತಾರೆ. ತಮ್ಮ ಹೆಸರು? ಬೃಂದಾ. ಡೇ ವಿತೌಟ್ ಲಾಫ್ಟರ್ ಇಸ್ ಅ ಡೇ ವೇಸ್ಟೆಡ್. ಲಾಸ್ಟ್ ಟೈಮ್, a day without laughter is a day wasted. ನಿಮಗೇನ್ ಅನ್ಸುತ್ತೋ ಅದನ್ನ ಹೇಳಿ. ಇಲ್ಲಿರೋದೇ ಕೇಳ್ತಾ ಇಲ್ಲ. ಸಮಥಿಂಗ್ ಕೊರಿಯೋಗ್ರಾಫರ್ ಸಮಥಿಂಗ್. One more time. Only twice. Finish. Okay, well, last one time. ಸಮಥಿಂಗ್ ಕೊರಿಯೋಗ್ರಾಫರ್ ಸಮಥಿಂಗ್. ಸಮಥಿಂಗ್ ಆಮೇಲೆ ಏನ್ ಹೇಳಿದ್ರು ನಂಗೆ ನಿಜ ಗೊತ್ತಿಲ್ಲ. ಸಮಥಿಂಗ್ ಆಮೇಲೆ ಏನ್ ಹೇಳಿದ್ರು ನನಗೆ ನಿಜ ಗೊತ್ತಿಲ್ಲ. ಅಷ್ಟತ್ರ ಇಲ್ಲ, ದೂರ. Something and she said something, I don't know what she said.
ಸಮಥಿಂಗ್ 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 You said something. ಆದಿಶೇಷನ್ ಹೆಂಡತಿ ಪ್ರಿಯಮಣಿ ಅಲ್ಲ. ಕಾಣದಂತೆ ಮಾಯವಾದನು ಏನೋ ಆಗ್ತಿದೆ ಸಮಥಿಂಗ್ ಏನೋ ಆಗ್ತಿದೆ ಸಮಥಿಂಗ್ ಸಮಥಿಂಗ್ ಆದಿಶೇಷನ್ ಹೆಂಡತಿ ಪ್ರಿಯಮಣಿ ಅಲ್ಲ. ಸಾಕಾಗಿದೆ, ತುಂಬಾ ಚೆನ್ನಾಗಿದೆ. ಏನೋ ಆಗ್ತಿದೆ ಹಾ ಆದ್ರೆ ಗೊತ್ತಾಗ್ತಿಲ್ಲ. ಹೌದು ಏನೋ ನಡೀತಿದೆ ಇಲ್ಲಿ. ಆದಿಶೇಷ ಕರೆಕ್ಟ್ ಆಗಿ ಹೇಳ್ತಿದ್ದಾನೆ ಆದ್ರೆ ಗೊತ್ತಾಗ್ತಿಲ್ಲ. ಏನಮ್ಮ ಹೇಳು. ಆದಿಶೇಷ ಏನೋ ಹೇಳ್ತಿದ್ದಾರೆ ಆದ್ರೆ ಗೊತ್ತಾಗ್ತಿಲ್ಲ. ತಾವೇನ್ ಹೇಳಿದ್ರಿ? ನೀವೇನಂದ್ರಿ? ಸಮಥಿಂಗ್ ಸಮಥಿಂಗ್ ಆದಿಶೇಷನ್ ಹೆಂಡತಿ ಪ್ರಿಯಮಣಿ ಅಲ್ಲ. ತಾವೇನಂದ್ರಿ? Something, something. You said something. I don't know what you said. ಓ ನಾನು ಹೇಳಿದ್ದು ಸಮಥಿಂಗ್ ಸಮಥಿಂಗ್ ಕೊರಿಯೋಗ್ರಾಫರ್ ಸಮಥಿಂಗ್ ಸಮಥಿಂಗ್. ಐ ಕುಡಂಟ್ ಗೆಟ್ ವಾಟ್ ಯು ಸೇಯಿಂಗ್. ಎಷ್ಟು ಸಿಂಪಲ್ ಆಗಿ ಬ್ಯೂಟಿಫುಲ್ ಆಗಿ ಹೇಳಿದೆ. ಅ ಡೇ ವಿತೌಟ್ ಲಾಫ್ಟರ್ ಇಸ್ ಅ ಡೇ ವೇಸ್ಟೆಡ್ ಅಂತ. ಅಲ್ಲಿಂದ ಆದಿಶೇಷವನ್ ಹೆಂಡತಿವರೆಗೂ ಹೊಟ್ಟೋಯ್ತಲ್ಲಪ್ಪ. ಚೆನ್ನಾಗಿತ್ತು. ಸಮಥಿಂಗ್ ಸಮಥಿಂಗ್ ಚೇಂಜ್. ಬನ್ನಿಪ್ಪ, ತಾವು ಬನ್ನಿ. ಮಣಿಗೊಂದ್ ದಾರ, ಮಣಿಗ್ 2 ದಾರ, ಮಣಿಗ್ 3 ದಾರ. ಮನೆ ಮೋಸ್ಗಾರ, ಮನೆ ಕೆಲ್ಸಗಾರ, ಮನೆ ಲಾಸ್ಟ್ ಮನೆ ಕೆಲಸಗಾರ, ಸಾರಿ ಮನೆ ಕೆಲಸಗಾರ. ವೈ ಇಸ್ ಹಿ ಸೇಯಿಂಗ್ ಬ್ಯಾಡ್ ವರ್ಡ್? ಮನೆ ಕೆಲಸಗಾರ, ಮನೆ ಕೆಲಸಗಾರ, ಮನೆ ಮೋಸಗಾರ, ಮನೆ ಲಾಸ್ಟ್ ಅಲ್ಲಿ ಏನೋ ಗಾರ. ಅದು ಗೊತ್ತಾಗ್ಲಿಲ್ಲ. ಏನೋ ಬ್ಯಾಡ್ ವರ್ಡ್ಸ್ ಹೇಳ್ತಿದ್ದಾರೆ. ಮಣಿ ಮುಚ್ಚಕ್ಕಾಗಲ್ಲ, ಮಣಿ ಕೆಲ್ಸ ಇಲ್ಲ. ಐ ಡೋಂಟ್ ನೋ. ಥರ್ಡ್ ಲೈನ್ ಗೊತ್ತಿಲ್ಲ. ಮಣಿ ಮುಚ್ಚಕ್ಕಾಗಲ್ಲ, ಮಣಿ ಕೆಲ್ಸ ಇಲ್ಲ. ಥರ್ಡ್ ಲೈನ್ ಐ ಡೋಂಟ್ ನೋ. ಮನೆ ಬಾಗ್ಲು ತೆಗಿಯಕ್ ಆಗ್ತಿಲ್ಲ, ಮನೆ ಬಾಗ್ಲು ತೆಗಿಯಕ್ ಆಗ್ತಿಲ್ಲ. ಬೀಗ ಕಳ್ದೋಗಿದೆ. ಅದೇ ನಂಗೆ ಗೊತ್ತಿಲ್ಲ ಏನ್ ಮಾಡ್ಬೇಕು ಅಂತ. ಮನೆ ಬಾಗ್ಲು ತೆಗಿಯಕ್ ಆಗ್ತಿಲ್ಲ, ಬೀಗ ಕಳ್ದೋಗಿದೆ. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಮನೆ ಬಾಗ್ಲು ಬೀಗ ಕಳ್ದೋಗುತ್ತೆ, ಕೀ ಸಿಗಲ್ಲ. ಸಾಕಾಗಿದೆ. ತಾವೇನ್ ಹೇಳಿದ್ರಿ? ಮನೆ ಬಾಗ್ಲು ಮುಚ್ಚೋಗಿದೆ, ಬೀಗ ಸಿಗ್ತಿಲ್ಲ, ಏನ್ ಮಾಡ್ಬೇಕಂತ ಗೊತ್ತಾಗ್ತಿಲ್ಲ. ಫ್ಯಾಂಟಾಸ್ಟಿಕ್. ತಾವು? ಮೈನ್ ಇಸ್ ವರ್ಸ್ಟ್ ಅನ್ಸುತ್ತೆ. ಮನಿ ಮುಚ್ಚಕ್ ಆಗಲ್ಲ, ಮನಿ ಕೆಲ್ಸ ಇಲ್ಲ. ಥರ್ಡ್ ಲೈನ್ ಐ ಡೋಂಟ್ ನೋ. ಬಟ್ ಯು ಆರ್ ದ ಕ್ಲೋಸೆಸ್ಟ್. ಮಣಿ ಮನೆ ಮನೆ ಮೋಸಗಾರ, ಮನೆ ಮಾಟಗಾರ, ಮನೆ ಏನೋ ಗಾರ. ಇದಾ ಹೇಳಿದ್ದು? ನಾನು ಹೇಳಿದ್ದೇನ್ ಗೊತ್ತಾ? ಮಣಿಗೊಂದ್ ದಾರ, ಮಣಿಗ್ 2 ದಾರ, ಮಣಿಗ್ 3 ದಾರ. ಈಗ ಮಣಿಯವರೇ, ನಮ್ಗೆ ಯಾವ ಬ್ಯಾಡ್ ಕಿವಿಲ್ ಹೇಳಿ, ಪರವಾಗಿಲ್ಲ. ಸೂಪರ್, ಚೆನ್ನಾಗಿ ಆಡಿದ್ರಿ. ಓಕೆ, ಈಗ ಪ್ರಿಯಾಮಣಿಯವರೇ, ನಿಮ್ಗೋಸ್ಕರ ಒಂದು ಸ್ಪೆಷಲ್ ರಿಕ್ವೆಸ್ಟ್ ಇದೆ ನಮ್ಮ ಆಡಿಯನ್ಸ್ ಇಂದ. ಓಕೆ. ಹಾ, ನಮಸ್ತೆ ಸರ್. ನಮಸ್ತೆ. ತಮ್ಮ ಹೆಸರು? ಸ್ಟೇಜ್ ಮೇಲೆ ಬಂದೇ ಹೇಳ್ತೀನಿ ಸರ್, ಬರ್ಬೋದಾ? ಯಾಕೆ ಅಲ್ಲಿಂದ ಇಲ್ಲಿಗೆ ಹೆಸರು ಚೇಂಜ್ ಆಗುತ್ತಾ? ಆಗಲ್ಲ ಸರ್, ಮರ್ತೋಗ್ಬಿಡ್ತೀನಿ ಅನ್ನೋ ಭಯ ಜಾಸ್ತಿ. ಬನ್ನಿ ಬನ್ನಿ. ಸೊ ನಿಮ್ಗೋಸ್ಕರ ಏನೋ ಒಂದು ಸ್ಪೆಷಲ್ ಆಗಿ ಮಾಡ್ತಾರೆ ಹೇಮಂತ್ ಅವರು. ನೋಡೋಣ, ಕೂತ್ಕೊಳ್ಳಿ ಪ್ಲೀಸ್. ಸೂಪರ್. ಅದೇನು ಅಂತ ಇಲ್ಲಿ ಹೇಳೋದಕ್ಕಾಗಲ್ಲ. ಸೊ ಆಚೆ ಹೋಗಿ ಬರೋಣ. ಸರಿ, ಬನ್ನಿ. ಸೂಪರ್. ಅಲ್ಟಿಮೇಟ್ ಯುನೀಕ್ ರೈಡ್ ಹೇಗಿತ್ತು? ತುಂಬಾ ಚೆನ್ನಾಗಿತ್ತು. ಇನಿಷಿಯಲಿ ನನಗೂ ಸ್ವಲ್ಪ ಭಯ ಇತ್ತು, ವೆದರ್ ಹೇಮಂತ್ ಬೈಕ್ ರೈಡ್ ಮಾಡ್ತಾರಾ ಇಲ್ವಾ ಅಂತ. ಬಟ್ ಎಲ್ಲೋ ನನಗೊಂದು ಐ ಹ್ಯಾಡ್ ಸಮ್ ಕಾನ್ಫಿಡೆನ್ಸ್ ಇನ್ ಹಿಮ್, ಬಿಕಾಸ್ ಇಷ್ಟು ವಿತ್ ಸಿಸರ್ಸ್ ಅಂಡ್ ಪೆನ್ ಎಲ್ಲ ಅವರು ಇಷ್ಟು ಮಾಡ್ಬೋದು ಅಂದ್ರೆ ಖಂಡಿತ ಅವ್ರಿಗೆ ಏನ್ ಬೇಕಾದ್ರೂ ಮಾಡಬಹುದು. ಸೊ ಥ್ಯಾಂಕ್ ಯು ಸೋ ಮಚ್ ಹೇಮಂತ್ ಫಾರ್ ದ ಲವ್ಲಿ ಬೈಕ್ ರೈಡ್. ತುಂಬಾ ಸಾಕಷ್ಟು ತುಂಬಾ ಎಂಜಾಯ್ ಮಾಡಿದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಹೇಮಂತ್. ಅಂಡ್ ಎಸ್,
ಕಮಿಂಗ್ ಟು ದ ಎಂಡ್ ಆಫ್ ದ ಶೋ. Yeah. ನಿಮ್ಮ ಪ್ರೊಡ್ಯೂಸರ್ ನಾರಾಯಣ್ ಪಿಳ್ಳೈ ಅವರು ಕೂಡ ಬಂದಿದ್ದಾರೆ. ದಯವಿಟ್ಟು ಬನ್ನಿ ಸರ್, ಪ್ಲೀಸ್ ಕಮ್ ಆನ್ ಸ್ಟೇಜ್. ಆಲ್ ದ ವೆರಿ ಬೆಸ್ಟ್. ಓಕೆ, ಸೊ ನಮ್ಮ ಮಜಾ ಟಾಕೀಸಿನ ಪರವಾಗಿ ತಮ್ಮ ಸಿನಿಮಾಗೆ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಗುಡ್ ಲಕ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. ನಿಮಗೋಸ್ಕರ ಈ ಗಿಡ ಇಲ್ಲಿಟ್ಟಿರ್ತೀನಿ. ಓಕೆ, ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರೇ, ಮಜಾ ಮನೆಯಲ್ಲಿ ಧ್ವಜ ಟೀಮ್ ಅವ್ರು ಬಂದು ಸಿಕ್ಕಾಪಟ್ಟೆ ಮಜಾ ಮಾಡಿದ್ರು, ನಾವು ಕೂಡ ಸಿಕ್ಕಾಪಟ್ಟೆ ಮಜಾ ಮಾಡಿದ್ವಿ. ಸೊ ನೀವು ಧ್ವಜ ಪಿಕ್ಚರ್ ನ ಎಂಜಾಯ್ ಮಾಡ್ಬೇಕು ಅಂದ್ರೆ ಥಿಯೇಟರ್ಗೆ ಹೋಗಿ, ಥಿಯೇಟರ್ ಅಲ್ಲೇ ಕನ್ನಡ ಸಿನಿಮಾನ ನೋಡಿ. ಸ್ಟಾಪ್ ಪೈರಸಿ. ದಯವಿಟ್ಟು ಗಿಡ ನೆಡಿ, ನೀರನ್ನ ಉಳಿಸಿ. ಮಜಾ ಟಾಕೀಸ್ ನ ಮತ್ತೆ ಮತ್ತೆ ನೀವು ನೋಡ್ಬೇಕು ಅಂತ ನಿಮ್ಗೆ ಅನ್ಸಿದ್ರೆ ದಯವಿಟ್ಟು ವುಡ್ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ವಾಚ್ ಮಜಾ ಟಾಕೀಸ್ ಎನಿ ಟೈಮ್ ಆನ್ ವುಡ್ ಆಪ್. ಸೊ ಮುಂದಿನ ಸಂಚಿಕೆಯೊಂದಿಗೆ ಭೇಟಿ ಆಗೋಣ. ನಗ್ತಾರಿ ನಗ್ತಾರಿ ನಗಿಸ್ತಾರಿ, ಬಿಕಾಸ್ ಅ ಡೇ ವಿತೌಟ್ ಲಾಫ್ಟರ್ ಇಸ್ ಅ ಡೇ ವೇಸ್ಟೆಡ್. ನೀವು ನೋಡ್ತಾ ಇದ್ರಿ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಮಜಾ ಟಾಕೀಸ್ ಸೂಪರ್ ಸೀಸನ್. ಥ್ಯಾಂಕ್ ಯು. ಗುಡ್ ನೈಟ್. Love you all. Bye-bye.